ನಮಸ್ತೆ ಎಲ್ರಿಗೂ. ಕಳೆದ ತರಗತಿಯಲ್ಲಿ ಆತ್ಮ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆತ್ಮ ವಿಚಾರದ ಬಗ್ಗೆ ಅಂದರೆ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಕೂಡ ಭಗವಂತ ಇಲ್ಲಿ ಅರ್ಜುನನಿಗೆ ಆತ್ಮತತ್ವದ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಈ 20 ಶ್ಲೋಕಗಳಲ್ಲಿ ಪೂರ್ತಿ ಆತ್ಮತತ್ವ ಅಂದರೆ ಏನು ಅಂತ ಹೇಳಲಾಗಿದೆ. ಅದರಲ್ಲಿ ಹಿಂದಿನ ತರಗತಿಯಲ್ಲಿ ಏನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ವಿ ಅನ್ನೋದನ್ನು ಒಂದು ಸಾರಿ ನೆನಪು ಮಾಡಿಕೊಳ್ತಾ ಮತ್ತೆ ಮುಂದೆ ಹೋಗೋಣ. ಮೊದಲನೇ ಶ್ಲೋಕದಲ್ಲಿ ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೋಂಶ್ಚ ನಾನು ಶೋಚಂತಿ ಪಂಡಿತಾಹ ಅನ್ನೋದನ್ನು ಕೃಷ್ಣ ಹೇಳಿದ್ದ. ಇಲ್ಲಿ ಏನಂದರೆ, ಹೇ ಅರ್ಜುನನೇ, ನೀನು ಯಾರಿಗೋಸ್ಕರ ಶೋಕ ಪಡಬೇಕಾಗಿಲ್ವೋ ಅವರಿಗೋಸ್ಕರ ನೀನು ಶೋಕವನ್ನು ಪಡ್ತಾ ಇದೆಯಾ. ಹಾಗೆ ಪಂಡಿತರ ಹಾಗೆ ಮಾತುಗಳನ್ನು ಆಡ್ತಾ ಇದೆಯಾ. ಆದರೆ ಯಾರ ಪ್ರಾಣಗಳು ಹೋಗಿದೆಯೋ ಅವರಿಗಾಗಿ ಮತ್ತು ಯಾರ ಪ್ರಾಣಗಳು ಹೋಗಿಲ್ವೋ ಅವರಿಗಾಗಿ ಪಂಡಿತರಾದವರು ಶೋಕ ಪಡೋದಿಲ್ಲ. ಪಂಡಿತರಾದಂಥವರು ಬದುಕಿರೋರಿಗಾಗಲಿ ಅಥವಾ ಸತ್ತವರಿಗೋಸ್ಕರ ಆಗಲಿ ಅವರು ಶೋಕ ಪಡೋದಿಲ್ಲ ಅನ್ನೋದನ್ನು ಹೇಳಿದ್ದ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೆ ಜನಾಧಿಪಾಹ ನಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಯಾವ ಕಾಲದಲ್ಲಿಯೂ ಕೂಡ ಇರಲಿಲ್ಲ ಅನ್ನೋದು ಇಲ್ಲ, ನಾನು ಯಾವಾಗಲೂ ಇದ್ದೆ. ಹಾಗೆ ನೀನು ಕೂಡ, ಹಾಗೆ ನೀನಷ್ಟೇ ಅಲ್ಲ, ಈ ರಾಜರುಗಳು ಕೂಡ ಇರಲಿಲ್ಲ ಅಂತ ಇಲ್ಲ. ಅಂದರೆ ಇವರು ಕೂಡ ಹಿಂದೆಯೂ ಇದ್ದರು, ಈಗಲೂ ಇದ್ದಾರೆ, ಹಾಗೆ ಮುಂದೆಯೂ ಕೂಡ ಇರ್ತಾರೆ. ಇದನ್ನು ಹೇಳಿದರು. ಆ ನಂತರ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಹೇಗೆ ಜೀವಾತ್ಮನಿಗೆ ಈ ದೇಹದಲ್ಲಿ ಒಂದು ಶರೀರಕ್ಕೆ ಬಾಲ್ಯಾವಸ್ಥೆ ಅನ್ನೋದಿರುತ್ತೆ, ಯೌವನ ಹಾಗೆ ವೃದ್ಧಾವಸ್ಥೆಗಳು ಉಂಟಾಗುತ್ತೋ ಹಾಗೆಯೇ ಶರೀರವೂ ಕೂಡ ಬೇರೆ ಶರೀರ ಅಂದರೆ ಜೀರ್ಣವಾದ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡ್ಕೊಳ್ಳುತ್ತೆ. ಬೇರೆ ಶರೀರ ಈ ಜೀವಾತ್ಮನಿಗೆ ಪ್ರಾಪ್ತಿಯಾಗತ್ತೆ. ಈ ವಿಷಯದಲ್ಲಿ ಧೀರ ಪುರುಷರಾದಂಥವರು ಮೋಹಿತರಾಗೋದಿಲ್ಲ ಅನ್ನೋದನ್ನು ಕೂಡ ಹೇಳಿದರು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನಃ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಕೌಂತೆಯ, ಹೇ ಕುಂತಿಪುತ್ರನೇ, ಈ ಶೀತ ಮತ್ತು ಉಷ್ಣಗಳು, ಚಳಿ ಶೆಕೆ ಅನ್ನೋದಾಗಲಿ ಅಥವಾ ಸುಖ ದುಃಖಗಳು, ಇವೆಲ್ಲವೂ ಕೂಡ ಇಂದ್ರಿಯ ಮತ್ತು ಅವುಗಳ ವಿಷಯಗಳ ಸಂಯೋಗದಿಂದ ಉತ್ಪತ್ತಿಯಾಗುವಂಥದ್ದು. ಹಾಗೆ ವಿನಾಶಶೀಲವಾದಂಥದ್ದು. ಮತ್ತು ಇದೆಲ್ಲ ಅನಿತ್ಯ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಯಾವುದು ಕೂಡ ಶಾಶ್ವತ ಅಲ್ಲ. ಆದ್ದರಿಂದಾಗಿ ಹೇ ಅರ್ಜುನ, ಅವುಗಳನ್ನು ನೀನು ಸಹಿಸ್ಕೋಬೇಕು, ತಿತಿಕ್ಷನಾಗಬೇಕು ಅನ್ನೋದನ್ನು ಕೂಡ ಇಲ್ಲಿ ಪರಮಾತ್ಮ ಹೇಳಿದ್ದ. ಹಾಗೆ ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಈ ಎಲ್ಲವನ್ನ ಸಹಿಸ್ಕೊಳ್ಬೇಕು ಅಂತ ಹೇಳಿದ್ರಲ್ವಾ, ಇದರಿಂದ ಈ ಸಹಿಸಿಕೊಳ್ಳುವಿಕೆಯಿಂದ ಆಗುವಂತಹ ಲಾಭ ಏನು ಅನ್ನೋದಕ್ಕೆ ಇಲ್ಲಿ ಉತ್ತರವನ್ನು ಹೇಳಲಾಗಿತ್ತು. ಯಾಕೆ ಇದನ್ನೆಲ್ಲ ಸಹಿಸ್ಕೊಳ್ಬೇಕು ಅಂತಂದರೆ, ಈ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವಂತಹ ಧೀರ ಪುರುಷ ಏನಿದ್ದಾನೆ, ಇವನು ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗದಿಂದ ಅವನು ವ್ಯಾಕುಲಗೊಳ್ಳೋದಿಲ್ಲ. ಮತ್ತು ಅವನು ಈ ರೀತಿ ಯಾವಾಗ ಧೀರ ಅಂತ ಅನಿಸ್ಕೊಳ್ತಾನೆ ಆಗ ಅವನು ಮೋಕ್ಷಕ್ಕೆ ಯೋಗ್ಯನಾಗಿರ್ತಾನೆ, ಅಮೃತತ್ವವನ್ನು ಪಡ್ಕೊಳ್ತಾನೆ. ಅಮೃತತ್ವ ಅಂತಂದರೆ ಸಾವೇ ಇಲ್ಲದ್ದು, ಅಂದರೆ ಈ ಸಂಸಾರ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ. 16ನೇ ಶ್ಲೋಕ ಸತ್ ಅಸತ್ ಮತ್ತು ಮಿಥ್ಯಾ ಎಂಬುದರ ಅರ್ಥವನ್ನು ತಿಳ್ಕೊಳ್ತಾ ಇದ್ವಿ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ನಾಸತಃ ಅಂದರೆ ಅಸತ್ ಎಂಬಂತಹ ವಸ್ತು ಏನಿದೆ, ಅಸದ್ ವಸ್ತುವಿಗೆ ಇರುವಿಕೆ ಅಂದರೆ ಅಸ್ತಿತ್ವ ಇರುವುದಿಲ್ಲ. ಹಾಗೆ ಸದ್ವಸ್ತುವಿಗೆ ಅಭಾವ ಅಥವಾ ಇಲ್ಲದಿರುವಿಕೆ ಎಂಬುದು ಇರೋದಿಲ್ಲ. ಈ ರೀತಿಯಾಗಿ ಯಾರು ಇವೆರಡರ ತತ್ವವನ್ನು ತತ್ವಜ್ಞಾನಿಗಳಾದಂಥವರು, ಇಂತಹ ಪುರುಷರು, ತತ್ವಜ್ಞಾನಿಗಳಾದಂತಹ ಪುರುಷರು ಇದನ್ನು ನೋಡಲ್ಪಟ್ಟಿರ್ತಾರೆ ಅಂಥೇಳಿ ಹೇಳಿದರು. ಇಲ್ಲಿ
ಈ ಶ್ಲೋಕದಲ್ಲಿ 3 ವಿಚಾರಗಳನ್ನು ನಾವು ತಿಳ್ಕೋಬೇಕು. ಮೊದಲನೇದಾಗಿ ಸತ್ ಅಂದರೆ ಏನು, ಅಸತ್ ಅಂದರೆ ಏನು, ಹಾಗೂ ಮಿಥ್ಯಾ ಅಂತಂದರೆ ಏನು, ಅಸತ್ ಹಾಗೂ ಮಿಥ್ಯಕ್ಕೂ ಇರುವಂತಹ ವ್ಯತ್ಯಾಸವೇನು ಅನ್ನೋದನ್ನು ನೋಡೋಣ. ಸದ್ವಸ್ತು ಅಂತಂದರೆ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ಇತಿ ಸತ್ ಅಂತ ಹೇಳ್ತಾರೆ. ಒಂದು ವಸ್ತು ಅದು ಹೀಗೆ ಅಂತ ಹೇಳಿ ನಾವು ಅದನ್ನು ನಿರ್ಧಾರ ಮಾಡಿದ ಮೇಲೆ ಅದು ಬದಲಾಗೋದಿಲ್ಲ, ವಿಕಾರವನ್ನು ಹೊಂದೋದಿಲ್ಲ. ಹಾಗಿದ್ದಾಗ ಅದನ್ನು ಸದ್ವಸ್ತು ಅಂತ ಹೇಳ್ತಾರೆ. ಇಲ್ಲಿ ಸತ್ ಎಂಬಂಥದ್ದು ಪರಮಾತ್ಮ ತತ್ವ. ಆ ಪರಮಾತ್ಮ ತತ್ವದ ವಾಚಕವಾಗಿ ಇಲ್ಲಿ ಸತ್ ಅನ್ನೋದನ್ನು ಹೇಳ್ತಿದ್ದಾರೆ. ಸತ್ ಎಂಬಂತಹ ವಸ್ತು ಇಲ್ಲಿ ಅಂದರೆ ಆತ್ಮತತ್ವವು ಸರ್ವವ್ಯಾಪಿಯಾಗಿದ್ದು, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದು, ನಿತ್ಯವಾಗಿರೋ ಅಂಥದ್ದು, ಸದಾಕಾಲ ಇರುವಂಥದ್ದು. ಹಾಗಾಗಿ ಅದಕ್ಕೆ ಇಲ್ಲದಿರುವಿಕೆ ಇಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಇದರ ಅರ್ಥ ಏನಂದರೆ, ಇದು ಯಾವ ಕಾಲಕ್ಕೂ ಕೂಡ ಯಾವುದೇ ನಿಮಿತ್ತದಿಂದ ಅದರ ಪರಿವರ್ತನೆ ಆಗಲಿ ಅಥವಾ ಅದರ ಇಲ್ಲದಿರುವಿಕೆ ಆಗಲಿ ಇರೋದಿಲ್ಲ ಎಂಬಂತಹ ಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ವಸ್ತುವಿಗೆ ಎಂದಿಗೂ ಕೂಡ ಇಲ್ಲದಿರುವಿಕೆ ಅನ್ನೋದು ಇರೋದಿಲ್ಲ. ಯಾಕಂದರೆ ಅದು ಯಾವಾಗಲೂ ಇರೋ ಅಂಥದ್ದು, ನಿರ್ವಿಕಾರವಾಗಿ ಯಾವುದೇ ವಿಕಾರಗಳು ಕೂಡ ಸದ್ವಸ್ತುವಿಗೆ ಇರೋದಿಲ್ಲ. ಅದಕ್ಕೋಸ್ಕರ ಅಂದರೆ ಒಂದು ವೇಳೆ ಆತ್ಮರೂಪದಿಂದ ನೀನು ಭೀಷ್ಮಾದಿಗಳನ್ನು ನಾಶ ಮಾಡ್ತೀನಿ ಅಂತ ನೀನು ಶೋಕ ಪಡೋದಾದರೆ ಆ ರೀತಿ ನೀನು ಶೋಕಿಸೋದಕ್ಕೆ ಉಚಿತ ಅಲ್ಲ, ಅದು ಅನುಚಿತವಾದದ್ದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಭೀಷ್ಮ ದ್ರೋಣರನ್ನು ನಾನು ಕೊಂದು ಬಿಡ್ತೀನಿ ಅಂತ ಹೇಳಿ ನೀನು ಶೋಕವನ್ನು ಪಡ್ತಿದ್ಯಾ ಅಲ್ವಾ, ಇದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ನೀನು ಕೊಲ್ಲೋದು ಕೇವಲ ಶರೀರವನ್ನು ಮಾತ್ರ. ಆತ್ಮ ಅನ್ನೋದೇನಿದೆ ಅದನ್ನು ಎಂದಿಗೂ ಕೂಡ ನಾಶ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಅದು ಸದ್ವಸ್ತು ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಸದ್ವಸ್ತು ಅಂದರೆ ಎಂದಿಗೂ ಕೂಡ ಒಂದೇ ರೀತಿಯಾಗಿ ಇರುವಂಥದ್ದು, ಯಾವುದೇ ವಿಕಾರಗಳನ್ನು ಹೊಂದದೇ ಇರುವಂಥದ್ದು ಅನ್ನೋದನ್ನು ನೋಡಿದ್ವಿ. ವಿಕಾರ ಅಂತಂದರೆ ಬದಲಾವಣೆಗಳನ್ನು ಹೊಂದದೇ ಇರುವಂಥದ್ದು, ಯಾವಾಗಲೂ ಒಂದೇ ರೀತಿಯಾಗಿ ಇರುವಂಥದ್ದು, ಶಾಶ್ವತವಾಗಿ ಇರುವುದನ್ನು ನಾವು ಸದ್ವಸ್ತು ಅಂತ ಹೇಳ್ತೀವಿ. ಹಾಗಿದ್ರೆ ಅಸತ್ ಅಂದರೆ ಏನು ಹಾಗೂ ಮಿಥ್ಯಾ ಅಂದರೆ ಏನು, ಅಸತ್ತಿಗೂ ಹಾಗೂ ಮಿಥ್ಯಕ್ಕೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಇಲ್ಲಿ ಅಸತ್ ಅಂದರೆ ಶಂಕರ ಭಾಷ್ಯದ ಪ್ರಕಾರ ಅಸತ್ ಅನ್ನೋದಕ್ಕೆ ಏನು ಹೇಳ್ತಾರಂದರೆ, ಅಸತ್ ಅಂತ ಹೇಳಿದ್ರೆ ಇಲ್ಲಿ ಇಲ್ಲದೇ ಇರೋ ಅಂಥದ್ದು, ಅಂದರೆ ಇಲ್ಲವೇ ಇಲ್ಲ ಅಂತ ಹೇಳೋ ಅಂಥದ್ದು. ಅದು ಯಾವುದು ಅಂತಂದರೆ, ಈಗ ಒಂದು ಮೊಲಕ್ಕೆ ಕೊಂಬುಗಳಿದ್ದಾವೆ ಅಂತ ಹೇಳಿದ್ರೆ ಅದನ್ನು ಅಸತ್ ಅಂತ ಹೇಳ್ತೀವಿ. ಅಂದರೆ ಮೊಲಕ್ಕೆಲ್ಲೂ ಕೊಂಬುಗಳು ಇರೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅದು ಅಸತ್ತು, ಅಂದರೆ ಇಲ್ಲದೇ ಇರೋ ಅಂಥದ್ದು. ಆದರೆ ಇಲ್ಲಿ ಅಸತ್ ಅಂದರೆ ಇದನ್ನು ಇಡೀ ಜಡ ಪ್ರಪಂಚ ಏನಿದೆ, ವಿಕಾರವನ್ನು ಹೊಂದುವಂತಹ ಈ ಶರೀರ ಆಗಿರಬಹುದು ಅಥವಾ ಈ ಇಡೀ ಜಡ ಪ್ರಪಂಚ ಆಗಿರಬಹುದು, ಇದನ್ನು ಅಸತ್ ಅಂತ ಹೇಳ್ತಿದ್ದಾರೆ. ಅಸತ್ ಅಂದರೆ ಇಲ್ಲಿ ಮಿಥ್ಯಾ ಎಂಬಂತಹ ಅರ್ಥವನ್ನು ನಾವು ತೆಗೆದುಕೊಳ್ಬೇಕು. ಮಿಥ್ಯಾ ಅಂತಂದರೆ ಈಗ ಇದ್ದಂತೆ ಕಾಣ್ತಾ ಇದೆ ಹಾಗೆ, ಆದರೆ ಅಸ್ತಿತ್ವದಲ್ಲಿ ಇಲ್ಲ ಅದು. ಅಂದರೆ ಹಿಂದೆಯೂ ಕೂಡ ಅಸ್ತಿತ್ವದಲ್ಲಿ ಇರಲಿಲ್ಲ, ಮುಂದೆಯೂ ಕೂಡ ಇರೋದಿಲ್ಲ, ಈಗ ಇದ್ದ ಹಾಗೆ ತೋರ್ತಾ ಇದೆ ಎಂಬಂತಹ ಅರ್ಥ. ನಾವು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ನೋಡಬೇಕಾದ್ರೆ ಅದರಲ್ಲಿ 2ನೇ ಶ್ಲೋಕದಲ್ಲಿ ಬರುತ್ತೆ, ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಜ್ಞಿರ್ವಿಕಲ್ಪಂ ಪುನಃ ಅಂತ. ಅಂದರೆ ಇಲ್ಲ ಅಂತ ಅನ್ನುವಂತಹ ಅರ್ಥ ಏನು ಅಂದರೆ ಇಲ್ಲವೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ, ಇದು ಸುಳ್ಳು ಎಂಬಂತಹ ಅರ್ಥ ಬರೋದಿಲ್ಲ. ಇಲ್ಲ ಅಂತಂದರೆ ಇದು ಪ್ರಳಯ ಕಾಲದಲ್ಲಿ ನಾಶವಾಗತ್ತೆ, ಶಾಶ್ವತವಾಗಿ ಇರೋದಿಲ್ಲ, ಅನಿತ್ಯವಾದದ್ದು ಎಂಬಂತಹ ಅರ್ಥದಿಂದಾಗಿ ಇದನ್ನು ಇಲ್ಲಿ ಮಿಥ್ಯಾ ಅಂತ ಹೇಳ್ತಾ ಇದ್ದಾರೆ. ಈಗ ಇರುವ ಹಾಗೆ ತೋರಲ್ಪಡುತ್ತೆ, ಅಂದರೆ ಈ ಇಡೀ ಪ್ರಪಂಚ ಹಿಂದೆ ಹೇಗಿತ್ತು ಅಂತಂದರೆ ಸೂಕ್ಷ್ಮ ರೂಪದಲ್ಲಿ ಎಲ್ಲವೂ ಕೂಡ ಭಗವಂತನ ಒಳಗಡೆನೇ ಇತ್ತು, ಭಗವಂತನಲ್ಲೇ ಲೀನವಾಗಿತ್ತು. ಹಾಗೆ ಪ್ರಕೃತಿಯನ್ನು ಸೃಷ್ಟಿಯ ಸಮಯದಲ್ಲಿ
ಪರಮಾತ್ಮ ಏನು ಮಾಡ್ತಾನೆ, ಎಲ್ಲವನ್ನ ಸೂಕ್ಷ್ಮ ರೂಪದಲ್ಲಿ ತನ್ನೊಳಗಡೆ ಇರುವಂತಹ ಇಡೀ ಪ್ರಪಂಚವನ್ನು ಅವನು ಮತ್ತೆ ಅದಕ್ಕೆ ಸ್ಥೂಲ ರೂಪವನ್ನು ಕೊಟ್ಟು ಸೃಷ್ಟಿಯನ್ನು ಮಾಡ್ತಾನೆ ಅಂತ ಹೇಳಿ ತಿಳ್ಕೊಳ್ತೀವಿ. ಸೊ ಹಾಗಾಗಿ ಇದಕ್ಕೆ ಅಂದರೆ ಇದು ಶಾಶ್ವತವಾಗಿ ಇರುವಂಥದ್ದಲ್ಲ, ಇದು ಒಂದಲ್ಲ ಒಂದು ದಿನ ನಾಶ ಆಗೋ ಅಂಥದ್ದು. ಮಹಾಪ್ರಳಯ ಅಂತ ಬಂದಾಗ ಅದು ಮತ್ತೆ ಭಗವಂತನಲ್ಲಿ ಹೋಗಿ ಲೀನವಾಗತ್ತೆ ಎನ್ನುವಂತಹ ಕಾರಣದಿಂದಾಗಿ ಇದನ್ನು ಮಿಥ್ಯಾ ಅಂತ ಹೇಳ್ತಾರೆ. ಹಾಗಾಗಿ ಅಸದ್ವಸ್ತುವಿಗೆ ಇರುವಿಕೆ ಇರುವುದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಇರುವಿಕೆ ಅಂದರೆ ಅಸ್ತಿತ್ವ ಇರೋದಿಲ್ಲ. ಈಗಿದೆ ಇದೆ ಅನ್ನೋ ಥರ ತೋರ್ತಾ ಇದೆ, ಹಿಂದೆ ಕೂಡ ಇದು ಇರಲಿಲ್ಲ. ಅಂದರೆ ಯಾವಾಗ ಪ್ರಳಯ ಆಗಿತ್ತೋ ಆ ಕಾಲದಲ್ಲೂ ಇದು ಇರಲಿಲ್ಲ, ಮುಂದೆ ಪ್ರಳಯ ಆಗುವಂತಹ ಕಾಲದಲ್ಲೂ ಕೂಡ ಇದು ಇರೋದಿಲ್ಲ. ಹಾಗೆ ಇವಾಗ ಏನು ನಮಗೆ ಕಾಣಿಸ್ತಾ ಇದೆ ಇದು ಕೂಡ ಮಾಯೆ ಎಂಬಂತಹ ಅರ್ಥವನ್ನು ಹೇಳ್ತಾ ಇದೆ. ಅಂದರೆ ಈಗಲೂ ಕೂಡ ಇದು ಇಲ್ಲ, ಇದೆಲ್ಲವೂ ಕೂಡ ಭಗವಂತನಲ್ಲಿ ನಮಗೆ ತೋರ್ಪಡಿಕೆ ಅಷ್ಟೆ, ನಮಗೆ ತೋರ್ತಾ ಇದೆ, ಇದು ಅವನಲ್ಲಿ ಕಾಣಿಸ್ಕೊಳ್ತಾ ಇದೆ, ಅವನಿಂದನೇ ಪ್ರಕಟವಾಗಿರೋ ಅಂಥದ್ದಿದು. ಹಾಗಾಗಿ ಇದಕ್ಕೆ ಅಸ್ತಿತ್ವ ಅನ್ನೋದು ಇಲ್ಲ. ಒಂದಲ್ಲ ಒಂದು ದಿನ ಮತ್ತೆ ಇದು ಪರಮಾತ್ಮನಲ್ಲಿ ಹೋಗಿ ಸೂಕ್ಷ್ಮ ರೂಪವನ್ನು ಪಡ್ಕೊಳ್ಳುತ್ತೆ, ಲೀನವಾಗಿಬಿಡುತ್ತೆ. ಹಾಗಾಗಿ ಇದು ಅನಿತ್ಯವಾದದ್ದು ಎಂಬಂತಹ ಅರ್ಥವನ್ನು ಹೇಳೋದ್ರ ಜೊತೆಗೆ ಇದನ್ನು ಅಸದ್ವಸ್ತು ಅಂತ ಹೇಳ್ತಾ ಇದ್ದಾರೆ. ಸದ್ವಸ್ತು ಹಾಗೆ ಅಸದ್ವಸ್ತು ಅಂತಂದರೆ ಮಿಥ್ಯವಾದದ್ದು ಎಂಬಂತಹ ಅರ್ಥ. ಸೊ ಈ ರೀತಿ ಸತ್ ಹಾಗೂ ಅಸದ್ವಸ್ತುವಿಗೆ ಅರ್ಥವನ್ನು ಇಲ್ಲಿ ತಿಳ್ಕೊಂಡ್ವಿ. ಸದ್ವಸ್ತುವಿಗೆ ಇಲ್ಲದಿರುವಿಕೆ ಎಂಬುದು ಇರೋದಿಲ್ಲ, ಅಂದರೆ ಈ ಆತ್ಮ ಎಂಬಂಥದ್ದು ಈ ಕಾಲದಲ್ಲಿ ಇದೆ, ಮುಂದೆ ಇರುವುದಿಲ್ಲ ಎಂಬಂಥದ್ದು ಇಲ್ಲ. ಯಾಕಂದರೆ ಇದು ಸದಾ ಕಾಲ ಇರುವಂಥದ್ದು, ನಿತ್ಯವಾದದ್ದು. ಹಾಗೆ ಅಸದ್ವಸ್ತು ಅಂದರೆ ಈ ಇಡೀ ಜಡ ಪ್ರಪಂಚ ಏನಿದೆ, ನಮ್ಮ ಶರೀರವೂ ಕೂಡ ಪಂಚಭೂತಗಳಿಂದಲೇ ಆಗಿರೋದು, ಇಡೀ ಜಗತ್ತು ಕೂಡ ಪಂಚಭೂತಗಳಿಂದಲೇ ಆಗಿರೋದು. ಹಾಗಾಗಿ ಈ ಪಂಚಭೂತಗಳಿಂದ ಆದಂತಹ ಈ ಎಲ್ಲ ಜಡವರ್ಗವೂ ಕೂಡ ಇವತ್ತು ಇದ್ದು ಮುಂದೆ ನಾಶ ಆಗೋ ಅಂಥದ್ದು. ಈ ಕಾರಣದಿಂದಾಗಿ ಇದನ್ನು ಅಸತ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಅಂದರೆ ಹಗ್ಗದಲ್ಲಿ ಹಾವನ್ನು ನೋಡುವ ಹಾಗೆ ಅಂತ ಹೇಳಿ. ಅಂದರೆ ಹಗ್ಗವನ್ನೇ ಹಾವು ಅಂತ ಹೇಳಿ ನಾವು ಭಯವನ್ನು ಪಡೋ ಅಂಥದ್ದು. ಒಂದು ಹಗ್ಗ ನಮಗೆ ಕಾಣಿಸ್ತಾ ಇದೆ ಅಂತಂದರೆ ಅದನ್ನು ನಾವು ಕತ್ತಲಲ್ಲಿ ಅಥವಾ ಮಸುಕಾದ ಬೆಳಕಿನಲ್ಲಿ ನೋಡಿಬಿಟ್ಟು ನಾವೇನು ಅಂದ್ಕೊಳ್ತೀವಿ, ಅದರಲ್ಲಿ ಅದು ಹಾವು ಅಂತಲೇ ತಿಳ್ಕೊಂಬಿಡ್ತೀವಿ. ಅದು ನಿಜವಾಗ್ಲೂ ಕೂಡ ಸತ್ಯವಲ್ಲ, ನಾವು ತಿಳ್ಕೊಂಡಿರೋದು ಅದು ನಮ್ಮ ಭ್ರಮೆ. ಅಲ್ಲಿ ಹತ್ತಿರ ಹೋಗಿ ನೋಡಿದಾಗ ನಮಗೆ ನಿಜವಾದದ್ದು ಏನದು ಹಾವ ಅಥವಾ ಹಗ್ಗನ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಅದೇ ರೀತಿ ನಮಗೆ ಭಗವತ್ ಸಾಕ್ಷಾತ್ಕಾರ ಉಂಟಾದಾಗ, ನಮ್ಮಲ್ಲಿರುವಂತಹ ಅಜ್ಞಾನ ನಾಶವಾದಾಗ ಸತ್ಯ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ಕಣ್ಣಿಗೆ ಕಾಣಿಸ್ತಿರ್ತಕ್ಕಂತಹ ಈ ಪ್ರಪಂಚ ಅನ್ನೋದು ನಿತ್ಯವಾದದ್ದಲ್ಲ, ಇದೆಲ್ಲವೂ ಕೂಡ ಭಗವಂತನ ಮಾಯೆ. ಹಾಗಾಗಿ ಇದೆಲ್ಲವೂ ಅನಿತ್ಯವಾದದ್ದು ಎಂಬಂತಹ ಜ್ಞಾನ ನಮಗೆ ಉಂಟಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಇದನ್ನು ಅಸದ್ವಸ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಸದ್ವಸ್ತು ಅನ್ನೋದಕ್ಕೆ ಇಲ್ಲದಿರುವಿಕೆ ಅನ್ನೋದಿರೋದಿಲ್ಲ, ಅಸದ್ವಸ್ತುವಿಗೆ ಇರುವಿಕೆ ಎಂಬುದು ಇರೋದಿಲ್ಲ ಅಂತ ಹೇಳಿ ತತ್ವಜ್ಞಾನಿಗಳಾದಂಥವರು ಇದನ್ನು ಸರಿಯಾಗಿ ತಿಳಿಯಲ್ಪಟ್ಟಿರ್ತಾರೆ ಅನ್ನೋದನ್ನು ನೋಡಿದ್ವಿ. ಇನ್ನು ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇಲ್ಲಿ ಸತ್ ಹಾಗೂ ಅಸತ್ ಎಂಬಂತಹ ಎರಡು ಸದ್ವಸ್ತು ಅಸದ್ವಸ್ತುವಿಗೆ ಇರುವಂತಹ ವ್ಯತ್ಯಾಸವನ್ನು ಹೇಳಿದ್ರಲ್ವಾ. ಈ ರೀತಿ ತತ್ವಜ್ಞಾನಿಗಳಾದಂಥವರು ಇದನ್ನು ತತ್ವಶಃ ತಿಳ್ಕೊಂಡಿರ್ತಾರೆ ಅಂತ ಹೇಳಿ. ಹಾಗಿದ್ರೆ ಸದ್ವಸ್ತು ಅಂದರೆ ಯಾವುದು ಅಂತ ಹೇಳಿ ಅದರ ಅರ್ಥವನ್ನು ಇಲ್ಲಿ ಹೇಳಲಾಗತ್ತೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ಅಂತಂದರೆ ನಾಶರಹಿತವಾದದ್ದು. ತದ್ವಿಧಿ ಏನ ಸರ್ವಮಿದಂ ತತಂ ಅಂತ ಹೇಳ್ತಾರೆ. ಅಂದರೆ ಈ ಇಡೀ ಜಗತ್ತನ್ನು ಆವರಿಸ್ಕೊಂಡಿರ್ತಕ್ಕಂತಹ, ಈ ಇಡೀ ಸಂಪೂರ್ಣ ಜಗತ್ತನ್ನು ಆವರಿಸ್ಕೊಂಡಿರುವಂತಹ ಪರಮಾತ್ಮ ಏನಿದ್ದಾನೆ ಅವನು ಅವಿನಾಶಿಯಾದಂಥವನು, ನಾಶರಹಿತನಾದಂತಹ ಪರಮಾತ್ಮ
ಇಡೀ ಪ್ರಪಂಚವನ್ನೇ ಆವರಿಸ್ಕೊಂಡಿದ್ದಾನೆ, ಇಡೀ ಪ್ರಪಂಚದಲ್ಲಿ ವ್ಯಾಪ್ತನಾಗಿದ್ದಾನೆ. ಹೇಗೆ ಇಡೀ ಭೂಮಂಡಲವನ್ನೆಲ್ಲ ಆಕಾಶ ಆವರಿಸ್ಕೊಂಡಿದೆಯೋ, ಇಡೀ ಭೂಮಂಡಲದಲ್ಲೆಲ್ಲ ಎಲ್ಲ ಕಡೆಯೂ ಆಕಾಶ ಹೇಗಿದೆಯೋ ಅದೇ ರೀತಿ ಪರಮಾತ್ಮನೂ ಕೂಡ ಎಲ್ಲ ಚರಾಚರಗಳಲ್ಲೂ ಕೂಡ ಭಗವಂತನ ಅಸ್ತಿತ್ವ ಇದೆ. ಎಲ್ಲದರಲ್ಲೂ ತುಂಬ್ಕೊಂಡ್ಬಿಟ್ಟಿದ್ದಾನೆ ಅವನು. ಹಾಗಾಗಿ ಅವನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಕೂಡ ಪರಮಾತ್ಮನ ಅಸ್ತಿತ್ವ ಇದೆ. ಅವನನ್ನು ಎಂದಿಗೂ ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಿನಾಶಿಯಾದಂಥವನವನು. ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಸ್ಯ ಅವ್ಯಯಸ್ಯ ವಿನಾಶಂ ಕರ್ತುಂ ನ ಅರ್ಹತಿ ಕಶ್ಚಿತ್ ನ ಅರ್ಹತಿ ಅಂತ ಹೇಳ್ತಾರೆ. ಅಂದರೆ ಈ ಅವಿನಾಶಿಯಾದಂತಹ ಪರಮಾತ್ಮನನ್ನ ಅವ್ಯಯ ಅಂದರೆ ನಾಶ ಮಾಡೋದಕ್ಕೆ ಆಗದೇ ಇರೋ ಅಂಥವನು. ಅಂದರೆ ಹಿಂದೆ ಇರಲಿಲ್ಲ, ಈಗಿದ್ದಾನೆ, ಮುಂದೆ ಇಲ್ಲ ಅಂತ ಇಲ್ಲ. ಸರ್ವಕಾಲಕ್ಕೂ ಕೂಡ ಸತ್ಯನಾಗಿರ್ತಕ್ಕಂಥವನು ಪರಮಾತ್ಮ, ಸದಾಕಾಲ ಇರೋ ಅಂಥವನು, ಅವಿನಾಶಿಯಾದಂಥವನು. ಅಂತಹ ಪರಮಾತ್ಮನನ್ನು ನಾಶ ಮಾಡೋದಕ್ಕೆ ಯಾರೂ ಕೂಡ ಸಮರ್ಥರಲ್ಲ. ಹಾಗಿದ್ದಾಗ ನೀನು ನಾಶ ಮಾಡ್ತೀಯಾ ಅಂತ ಯಾಕೆ ಶೋಕ ಪಡ್ತಿದ್ಯಾ ಅರ್ಜುನ? ಎಂದಿಗೂ ಕೂಡ ಈ ದೇಹ ನೀನು ಕೊಲ್ಲೋದಾದರೆ ಈ ದೇಹಗಳನ್ನು ಮಾತ್ರ ಕೊಲ್ತೀಯೋ ಹೊರತು ಆತ್ಮನನ್ನು ಕೊಲ್ಲೋದಕ್ಕೆ ಯಾರೂ ಕೂಡ ಸಮರ್ಥರಲ್ಲ. ಅವನು ಎಂದೆಂದಿಗೂ ಕೂಡ ಅವಿನಾಶಿಯಾದಂತಹ ಪರಮಾತ್ಮ. ಇಡೀ ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಇಲ್ಲ, ಇಂಥ ಜಾಗದಲ್ಲಿ ಇಲ್ಲ, ಇಲ್ಲಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದು ಚರಾಚರಗಳಲ್ಲೂ ಕೂಡ ಭಗವಂತನ ಒಂದು ವ್ಯಾಪಕತ್ವವನ್ನು ಹೇಳ್ತಾ ಇರಬೇಕಾದ್ರೆ, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಂದಾಗ ಅವನನ್ನು ನೀನು ಕೊಲ್ತೀಯಾ ಅಂತ ಯಾಕೆ ಅಂದ್ಕೊಳ್ತೀಯಾ? ನೀನು ಕೊಲ್ಲೋದು ಈ ಜಡದೇಹವನ್ನು ಮಾತ್ರ. ಎಂದಿಗೂ ಕೂಡ ಅವರಲ್ಲಿರುವಂತಹ ಆತ್ಮನನ್ನು ಕೊಲ್ಲೋದಕ್ಕೆ ಯಾರೂ ಕೂಡ ಸಮರ್ಥರಲ್ಲ ಅನ್ನೋದನ್ನು ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾರೂ ಕೂಡ ಸಮರ್ಥರಾಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಕೂಡ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅವನನ್ನು. ಇದು ಸದ್ವಸ್ತು ಅಂದರೆ ಆತ್ಮತತ್ವ. ಇದು ಎಂದಿಗೂ ಕೂಡ ನಾಶ ಆಗದೇ ಇರುವಂಥದ್ದು. ಇನ್ನು ಮುಂದೆ ನಾಶ ಆಗದೇ ಇರುವಂಥದ್ದು ಸದ್ವಸ್ತು ಅಂತ ಹೇಳಿದ್ದಾಯಿತು. ಇನ್ನು ಅಸತ್ ಅಂದರೆ ತಿಳ್ಕೊಬೇಕಲ್ವಾ? ನಾಶ ಆಗುವಂತಹ ಪ್ರಪಂಚ, ಅದ್ರ ಬಗ್ಗೆ ತಿಳ್ಕೊಬೇಕಲ್ವಾ? ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅಂತವಂತ ಅಂದರೆ ನಾಶ ಉಳ್ಳದ್ದು ಯಾವುದು? ಇಮೇ ದೇಹಾಃ, ಈ ಶರೀರಗಳೆಲ್ಲ ಏನಿದೆ, ಈ ಶರೀರಗಳು, ಈ ಎಲ್ಲ ಶರೀರಗಳು ಅಂತಂದರೆ ಇಲ್ಲಿ ನಮ್ಮ ಭೌತಿಕ ಶರೀರವೂ ಸೇರಿ ಇಡೀ ಜಡ ಪ್ರಪಂಚ ಏನಿದೆ ಇವೆಲ್ಲವೂ ಕೂಡ ಪಂಚಭೂತಗಳಿಂದ ಮಾಡಲ್ಪಟ್ಟದ್ದು. ಹಾಗಾಗಿ ಇಡೀ ಪ್ರಪಂಚವೆಲ್ಲವೂ ಕೂಡ ನಮ್ಮ ದೇಹವನ್ನು ಸೇರಿ ಇಡೀ ದೃಶ್ಯ ಜಗತ್ತೇನಿದೆ ಈ ಜಗತ್ತೆಲ್ಲವೂ ಕೂಡ ವಿಕಾರವನ್ನು ಹೊಂದುವಂಥದ್ದು. ಹಾಗೆ ವಿಕಾರ ಅಂದರೆ ಮಾಡಿಫಿಕೇಷನ್ಸು, ಬದಲಾವಣೆಗಳನ್ನು ಹೊಂದುತ್ತಾ ಇರುತ್ತೆ. ಇವಾಗ ನಾವು ಏನು ಷಡ್ವಿಕಾರಗಳನ್ನು ಹೇಳ್ತೀವಲ್ವ, ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಹಾಗೂ ವಿನಶ್ಯತಿ ಅಂತ, ಈ ರೀತಿ ಬದಲಾವಣೆಯನ್ನು ಹೊಂದುವಂಥದ್ದು ಇದು ಶರೀರ ಆಗಿರಬಹುದು, ಹಾಗೆ ಇಡೀ ಜಡಪ್ರಪಂಚ ಆಗಿರಬಹುದು. ಇದು ನಾಶವಾಗುವಂಥದ್ದು. ಈ ನಾಶವಾಗುವಂತಹ ಜಡಪ್ರಪಂಚದಲ್ಲಿ ನಿತ್ಯ ಸ್ವರೂಪನಾದಂತಹ ಅನಾಶಿನಃ ಅಪ್ರಮೇಯ, ನಾಶರಹಿತನಾದಂತಹ ಅಪ್ರಮೇಯ ಅಂದರೆ ನಮ್ಮ ಒಂದು ಪ್ರಮೇಯಕ್ಕೆ ನಿಲುಕದವನು, ಅಂದರೆ ಅವನನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗೆ ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಅಪ್ರಮೇಯನಾದಂತಹ ನಿತ್ಯ ಅಂತ ಹೇಳ್ತಾರೆ. ನಿತ್ಯ ಸ್ವರೂಪನಾದಂತಹ ಜೀವಾತ್ಮ ಏನಿದ್ದಾನೆ ಅವನನ್ನು ಎಂದಿಗೂ ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಇಡೀ ಪ್ರಪಂಚ ನಾಶವಾದರೂ ಕೂಡ, ಇಡೀ ದೃಶ್ಯ ಜಗತ್ತು ನಾಶವಾದರೂ ಕೂಡ ಪರಮಾತ್ಮ ಎಂದಿಗೂ ಕೂಡ ನಾಶ ಆಗೋದಿಲ್ಲ. ಅವನು ಯಾವಾಗಲೂ ಕೂಡ ಅವಿನಾಶಿಯಾದಂಥವನು. ಹಾಗಾಗಿ ನೀನು ಇದಕ್ಕೋಸ್ಕರ ಶೋಕ ಪಡುವಂತಹ ಅಗತ್ಯ ಇಲ್ಲ. ತಸ್ಮಾದ್ ಯುಧ್ಯಸ್ವ ಭಾರತ, ಹೇ ಭರತವಂಶಿ ಅರ್ಜುನನೇ, ಹಾಗಾಗಿ ತಸ್ಮಾತ್ ಯುಧ್ಯಸ್ವ, ಯುದ್ಧ ಮಾಡು. ನೀನು ಯಾರನ್ನು ಕೊಲ್ಲೋದಿಲ್ಲ, ಯಾರಿಗೂ ನಾವಿಲ್ಲಿ ಕೊಲ್ಲೋದಕ್ಕೂ ಆಗಲ್ಲ, ಕೊಲ್ಲಲ್ಪಡೋದು ಇಲ್ಲ. ಹಾಗಾಗಿ ನೀನು ಯೋಚನೆ ಮಾಡಬೇಡ, ಇದ್ರ ಬಗ್ಗೆ ನೀನು
ತಲೆ ಕೆಡಿಸ್ಕೊಬೇಡ, ನೀನು ಯುದ್ಧವನ್ನು ಮಾಡು ಅಂತ ಹೇಳಿ ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದಾನೆ ಅರ್ಜುನನಿಗೆ. ಇನ್ನು ಸದ್ವಸ್ತುವಿನ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಅಸದ್ವಸ್ತುವಿನ ಬಗ್ಗೆ ತಿಳ್ಕೊಂಡ್ವಿ ಈ 2 ಶ್ಲೋಕಗಳಲ್ಲಿ. ಅಂದರೆ ಆತ್ಮ ಅನ್ನೋದಕ್ಕೆ ನಿತ್ಯತೆ ಇದೆ, ಹಾಗೆ ನಿರ್ವಿಕಾರತೆ ಇದೆ. ಅಂದರೆ ಇದು ನಿತ್ಯವಾದಂಥದ್ದು, ಯಾವುದೇ ವಿಕಾರಗಳನ್ನು ಹೊಂದೋದಿಲ್ಲ, ನಿರ್ವಿಕಾರನಾದಂಥವನು ಅನ್ನೋದನ್ನು ತಿಳ್ಕೊಂಡ್ವಿ. ಆದರೆ ಅರ್ಜುನ ಹಿಂದೆ ಒಂದು ಮಾತನ್ನು ಹೇಳಿದ್ದ, ನಾನು ಇವರನ್ನೆಲ್ಲ ಕೊಲ್ಲೋದಕ್ಕೆ ಬಯಸೋದಿಲ್ಲ, ಒಂದು ವೇಳೆ ಇವರು ಎಲ್ಲರೂ ಕೂಡ ನನ್ನನ್ನು ಕೊಂದರೂ ಪರವಾಗಿಲ್ಲ, ಅದು ನನಗೆ ಕ್ಷೇಮಕರವೇ ಆಗತ್ತೆ ಅಂತ ಹಿಂದಿನ ಅಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ 46ನೇ ಶ್ಲೋಕದಲ್ಲಿ ಹೇಳಿಬಿಟ್ಟು ತನ್ನ ಶಸ್ತ್ರವನ್ನು ಕೆಳಗಡೆ ಹಾಕಿ ಕೂತ್ಕೊಂಡ್ಬಿಟ್ಟಿದ್ದ. ಒಂದು ವೇಳೆ ಇವರೆಲ್ಲ ನನ್ನನ್ನು ಕೊಂದರೂ ಪರವಾಗಿಲ್ಲ, ನಾನು ಮಾತ್ರ ಇವರನ್ನು ಕೊಲ್ಲೋದಕ್ಕೆ ಬಯಸೋದಿಲ್ಲ ಎಂಬಂತಹ ಮಾತನ್ನು ಹೇಳಿದ್ನಲ್ವಾ. ಆ ಒಂದು ಮಾತಿಗೆ ಸಮಾಧಾನವನ್ನು ಹೇಳಬೇಕಲ್ವಾ. ಇವಾಗ ನಾನೇನೋ ಈ ಅರ್ಜುನ ಅವರನ್ನು ಕೊಲ್ಲೋದಿಲ್ಲ ಅಂತ ಹೇಳ್ತಿದ್ದಾನೆ, ಒಂದು ವೇಳೆ ಅವರು ನನ್ನನ್ನು ಕೊಲ್ಲಬಹುದು, ಅವರು ನನ್ನನ್ನು ಕೊಂದರೂ ಕೂಡ ನನಗದು ಕ್ಷೇಮವೇ ಆಗಿರುತ್ತೆ ಅಂತ ಅರ್ಜುನ ಹೇಳಿದ್ನಲ್ವಾ. ಅವರು ಕೂಡ ನಿನ್ನನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಮಾತನ್ನು ಇಲ್ಲಿ ಹೇಳಬೇಕಾಗಿದೆ ಪರಮಾತ್ಮ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾನೆ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌನ ವಿಜಾನೀತಃ ನಾಯಂ ಹಂತಿನ ಹನ್ಯತೆ. ಯಾರು ಏನಂ ಹಂತಾರಂ ಅಂದರೆ ಈ ಆತ್ಮನನ್ನು ಯಾರು ಕೊಲ್ಲುವವನು ಅಂಥೇಳಿ ತಿಳ್ಕೊಳ್ತಾರೋ, ಹಾಗೆ ಏನಂ ಹತಂ ಮನ್ಯತೆ, ಯಾರು ಇವನನ್ನು ಸತ್ತವನು ಅಥವಾ ಕೊಲ್ಲಲ್ಪಟ್ಟವನು ಅಂತ ಹೇಳಿ ತಿಳ್ಕೊಳ್ತಾರೋ, ಅಂದರೆ ಈ ಆತ್ಮನನ್ನು ನಾನು ಸಾಯಿಸ್ತೀನಿ ಅಂತ ಆಗಿರಬಹುದು, ಅಥವಾ ಆತ್ಮನನ್ನು ಅಂದರೆ ಸಾಯಿಸ್ತೀನಿ ಅಂದರೆ ಇಲ್ಲಿ ಅರ್ಜುನನ ದೃಷ್ಟಿಯಲ್ಲಿ ನಾನು ಇವ್ರನ್ನೆಲ್ಲ ಕೊಂದುಬಿಡ್ತೀನಿ ಅಂತ ಹೇಳ್ತಾ ಇದ್ನಲ್ವಾ. ಹಾಗಾಗಿ ಆತ್ಮನನ್ನು ಸಾಯಿಸೋದಾಗಲಿ, ನೀನು ಅವರನ್ನು ಕೊಲ್ಲೋದಾಗಲಿ, ಅಥವಾ ಕೊಲ್ಲಲ್ಪಡುವುದಾಗಲಿ, ನಾನು ಅವರಿಂದ ಕೊಲ್ಲಲ್ಪಟ್ಟರೂ ಪರವಾಗಿಲ್ಲ ಅಂತ ಹೇಳಿದ್ನಲ್ವಾ. ನಿನ್ನೊಳಗಡೆ ಇರುವಂತಹ ಆತ್ಮ ಅಂದರೆ ಪ್ರತಿಯೊಬ್ಬರಲ್ಲೂ ಇರುವಂತಹ ಆತ್ಮ ಒಬ್ಬನೇ ಆಗಿರೋದ್ರಿಂದಾಗಿ ಅವನನ್ನು ನೀನು ಕೂಡ ಅವರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿನ್ನೊಳಗಡೆ ಇರುವಂತಹ ಆತ್ಮನನ್ನು ಅವರು ಕೂಡ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾರು ಈ ರೀತಿ ಆತ್ಮನನ್ನು ನಾನು ಕೊಲ್ತೀನಿ ಅಂತನೋ ಅಥವಾ ಅವನು ಕೊಲ್ಲಲ್ಪಡ್ತಾನೆ ಅಂತನೋ ತಿಳ್ಕೊಳ್ತಾನೋ, ಅವರಿಬ್ಬರು ಕೂಡ ಬರೀ ನೀನಷ್ಟೇ ಅಲ್ಲ, ನೀನು ಹೇಗೆ ಅವರನ್ನು ನಾನು ಕೊಲ್ತೀನಿ ಅಂದ್ಕೊಳ್ತಿದ್ಯೋ ಅವರು ನನ್ನನ್ನು ಕೊಲ್ತಾರೆ ಅಂತ ಅಂದ್ಕೊಂಡ್ರೆ, ಅಂದರೆ ಆತ್ಮ ಕೊಲ್ಲಲ್ಪಡುತ್ತೆ ಹಾಗೂ ಆತ್ಮನನ್ನು ನಾನು ಕೊಲ್ತೀನಿ ಅಂತ ಹೇಳಿ ಯಾರು ತಿಳ್ಕೊಳ್ತಾರೋ, ಈ ರೀತಿಯಾಗಿ ಎರಡೂ ರೀತಿಯಾಗಿ ತಿಳ್ಕೊಳ್ತಾರಲ್ಲ, ಇಬ್ಬರೂ ಕೂಡ ಸರಿಯಾಗಿ ತಿಳಿದಂಥವ್ರಲ್ಲ. ಅವರು ತತ್ವವನ್ನು, ಆತ್ಮನ ಬಗ್ಗೆ ಅವರು ವಾಸ್ತವವಾಗಿ ಏನನ್ನೂ ತಿಳ್ಕೊಂಡಿಲ್ಲ. ವಾಸ್ತವವಾಗಿ ಹೇಳಬೇಕು ಅಂದರೆ ಆತ್ಮ ಯಾರನ್ನು ಕೊಲ್ಲೋದು ಇಲ್ಲ, ಅವನು ಕೊಲ್ಲಲ್ಪಡೋದು ಇಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಿದ್ದಾನೆ ಅರ್ಜುನನಿಗೆ. ಇಲ್ಲಿ ನಮಗೆ ಒಂದು ಸಂಶಯ ಬರಬಹುದು. ಏನಂದರೆ, ಇವಾಗ ಆತ್ಮ ಯಾರನ್ನು ಕೊಲ್ಲೋದು ಇಲ್ಲ, ಹಾಗೆ ಅವನು ಕೊಲ್ಲಲ್ಪಡೋದು ಇಲ್ಲ ಅಂತ ಅಂದಾಗ, ಈಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡ್ದ ಅಂತ ಕೇಳಿರ್ತೀವಲ್ವಾ. ಇದರ ಅರ್ಥ ಏನು ಹಾಗಿದ್ರೆ ಅಂತಂದರೆ, ಅಲ್ಲಿ ಅವನನ್ನು ಕೊಲೆ ಮಾಡಿದಾಗ ಆತ್ಮ ಕೊಲ್ಲೋದಲ್ಲ ಅದು. ಅಂದರೆ ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ, ನಮ್ಮ ಅಜ್ಞಾನದ ಕಾರಣದಿಂದಾಗಿ ಆತ್ಮ ಬೇರೆ ಈ ಶರೀರ ಬೇರೆ ಅನ್ನೋದನ್ನೇ ನಮಗೆ ಗೊತ್ತಿರೋದಿಲ್ಲ. ಅಜ್ಞಾನದಿಂದಾಗಿ ನಾವೇನು ಅಂದ್ಕೊಂಡಿರ್ತೀವಿ, ಈ ಶರೀರವೇ ಆತ್ಮ, ಈ ಶರೀರವೇ ಜೀವಾತ್ಮ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಆ ಕಾರಣದಿಂದಾಗಿ ಅಲ್ಲಿ ಇವನು ಕೊಂದ, ಇವನು ಕೊಲ್ಲಲ್ಪಟ್ಟ ಅಂತ ಹೇಳೋದು. ನಿಜವಾಗ್ಲೂ ನಾನು ಯಾರು ಅಂದರೆ ಇಲ್ಲಿ ರೂಪ ಬೇರೆ ಸ್ವರೂಪ ಬೇರೆ ಆಗಿರುತ್ತೆ. ರೂಪ ಅಂತಂದರೆ ಏನು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ, ವಿವಿಧವಾದಂತಹ ರೂಪಗಳೇನು ಕಾಣ್ತಾ ಇದೆ. ಈಗ ಒಂದು ಮಣ್ಣಿನಲ್ಲಿ ಹಲವಾರು ರೀತಿಯ ಮಡಿಕೆಗಳನ್ನು ಮಾಡಿರ್ತಾರೆ. ಆ ಮಡಿಕೆಗಳೆಲ್ಲವೂ ಕೂಡ ವಿಧ ವಿಧವಾಗಿ ಡಿಸೈನ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ. ಹಲವಾರು ರೂಪಗಳಲ್ಲಿ ನಮಗೆ ಕಾಣಿಸ್ತಿರುತ್ತೆ. ಇದನ್ನೆಲ್ಲ ರೂಪಗಳು, ಬೇರೆ ಬೇರೆ ರೂಪಗಳು ಅಂತ ಹೇಳ್ತೀವಿ. ಹಾಗೆ ಬೇರೆ ಬೇರೆ ಶರೀರಗಳು.
ಆದರೆ ಅದರ ಸ್ವರೂಪ ಏನಿದೆ ಅಂದರೆ ಪ್ರತಿಯೊಂದು ಮಡಿಕೆಯನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ಮಣ್ಣು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ, ಎಲ್ಲದಕ್ಕೂ ಅದೇ ಮೂಲವಾಗಿ ಬೇಕಾಗಿರುವಂಥದ್ದು. ಅದೇ ರೀತಿ ಎಲ್ಲ ಶರೀರಗಳಲ್ಲೂ ಕೂಡ ಮೂಲವಾಗಿ ಇರುವಂಥವನು, ಎಲ್ಲ ಶರೀರಗಳಲ್ಲೂ ಕೂಡ ಆತ್ಮನೇ ಇದ್ದಾನೆ. ಆದ್ದರಿಂದಾಗಿ ಇಲ್ಲಿ ಯಾರು ಯಾರನ್ನು ಕೂಡ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭ್ರಮೆಯಿಂದಾಗಿ, ನಮ್ಮ ಅಜ್ಞಾನದಿಂದಾಗಿ ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ, ಈ ದೇಹವೇ ನಾನು ಅಂಥೇಳಿ ಭ್ರಮೆಯಲ್ಲಿ ಇರ್ತೀವಿ, ಅಜ್ಞಾನದಲ್ಲಿ ಮುಳುಗಿರ್ತೀವಿ. ಆಗಷ್ಟೇ ಓ ಇವನು ಮತ್ತೊಬ್ಬನನ್ನು ಕೊಂದ ಅಂತ ಹೇಳೋ ಅಂಥದ್ದು. ನಿಜವಾಗ್ಲೂ ನಮ್ಮ ಸ್ವರೂಪ ಏನು, ರೂಪಕ್ಕೂ ಸ್ವರೂಪಕ್ಕೂ ಇರುವಂತಹ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಆ ಸ್ವರೂಪ ಜ್ಞಾನ, ಆ ಆತ್ಮಜ್ಞಾನ ನಮ್ಮಲ್ಲಿ ಉಂಟಾದರೆ ಯಾರೂ ಕೂಡ ಯಾರನ್ನು ಕೊಲ್ಲುವವರು ಅಲ್ಲ, ಕೊಲ್ಲಲ್ಪಡುವವರು ಅಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬಹುದು. ಎಲ್ಲಿವರೆಗೂ ಈ ನಮ್ಮ ಒಂದು ದೇಹಾಭಿಮಾನ ಇರುತ್ತೆ, ಎಲ್ಲಿವರೆಗೂ ನಮ್ಮಲ್ಲಿ ಈ ಶರೀರದ ಮೇಲೆ ಅಭಿಮಾನವನ್ನು, ಇದು ನಂದು ಎಂಬಂತಹ ಅಭಿಮಾನವನ್ನು ಎಲ್ಲಿವರೆಗೂ ಹೊಂದಿರ್ತೀವೋ ಅಲ್ಲಿವರೆಗೂ ಈ ಅಜ್ಞಾನ ಅನ್ನೋದು ನಾಶವಾಗೋದಿಲ್ಲ. ಅಜ್ಞಾನ ನಾಶ ಆಗೋವರೆಗೂ ಆತ್ಮತತ್ವ ಅನ್ನೋದು ನಮಗೆ ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಈ ಒಂದು ಶ್ಲೋಕ ಏನಿದೆ ಇದು ಉಪನಿಷತ್ನಲ್ಲಿ ಕೂಡ ಹೇಳಿರೋ ಅಂಥದ್ದು. ಈಗ ಭಗವದ್ಗೀತೆ ಅಂತ ಬಂದಾಗ ನಾವೇನು ಅಂದ್ಕೊಳ್ತೀವಿ, ಇಡೀ ಭಗವದ್ಗೀತೆ ಉಪನಿಷತ್ತಿನ ಸಾರ ಅನ್ನೋದನ್ನು ನಾವು ನೋಡಿದ್ವಿ. ಉಪನಿಷತ್ತಿನಲ್ಲಿ ಹೇಳಲಾದಂಥದ್ದನ್ನೇ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಅದನ್ನೇ ಇಲ್ಲಿ ಈ ಒಂದು ಶ್ಲೋಕದ ಮುಖಾಂತರ ನಾವು ನೋಡಬಹುದು. ಏನಂದರೆ ಕಠೋಪನಿಷತ್ತಿನಲ್ಲೂ ಕೂಡ ಇದೇ ಒಂದು ಶ್ಲೋಕ ಬರುತ್ತೆ. ಅದೇನೆಂದರೆ, ಹಂತಾ ಚೇನ್ ಮನ್ಯತೆ ಹಂತುಂ ಅತಶ್ಚೇನ್ ಮನ್ಯತೆ ಹತಂ ಉಭೌ ತೌನ ವಿಜಾನೀತಃ ನಾಯಂ ಹಂತಿನ ಹನ್ಯತೆ. ಸ್ವಲ್ಪ ಮಾತ್ರ ಇಲ್ಲಿ ಬದಲಾವಣೆ ಆಗಿದೆ ಮೊದಲನೇ ಲೈನಲ್ಲಿ. ಸೊ ಇದೇ ಒಂದು ಅರ್ಥ ಏನಿದೆ ಅಂದರೆ, ಯಾರು ಈ ಆತ್ಮನನ್ನು ಕೊಲ್ಲುವವನು ಅಂತ ತಿಳ್ಕೊಳ್ತಾನೆ ಹಾಗೂ ಕೊಲ್ಲಲ್ಪಡುವವನು ಅಂತ ತಿಳ್ಕೊಳ್ತಾನೋ ಇವರಿಬ್ಬರೂ ಕೂಡ ಸರಿಯಾಗಿ ತಿಳಿದಂಥವರಲ್ಲ. ವಾಸ್ತವವಾಗಿ ಆತ್ಮನನ್ನು ಕೊಲ್ಲೋದಕ್ಕೂ ಸಾಧ್ಯ ಇಲ್ಲ, ಹಾಗೆ ಅವನು ಕೊಲ್ಲಲ್ಪಡೋದು ಇಲ್ಲ ಅಂತ ಹೇಳಿ ಉಪನಿಷತ್ತಿನಲ್ಲಿ ಹೇಳಿರುವಂತಹ ವಾಕ್ಯ. ಹಾಗಾಗಿ ನಾವಿಲ್ಲಿ ಏನು ಸ್ಪಷ್ಟವಾಗುತ್ತೆ ಅಂದರೆ, ಭಗವದ್ಗೀತೆ ಅನ್ನೋದು ಉಪನಿಷತ್ತಿನ ಸಾರ. ಉಪನಿಷತ್ತಿನಲ್ಲಿ ಏನು ಹೇಳಿದೆ, ವೇದಗಳಲ್ಲಿ ಹೇಳಿರೋ ಅದೇ ವೇದಗಳಲ್ಲೆಲ್ಲ ಏನು ಹೇಳಿದೆಯೋ ವೇದಗಳ ಸಾರವೇ ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಹೇಳಲಾದಂಥದ್ದು, ಉಪನಿಷತ್ತುಗಳ ಸಾರವೇ ಈ ಭಗವದ್ಗೀತೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗುತ್ತೆ. ಎಲ್ಲ ಉಪನಿಷತ್ತುಗಳಲ್ಲೂ ಏನನ್ನು ಹೇಳಿದಾರೋ ಅದನ್ನೇ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ ಅನ್ನೋದು ಈ ಒಂದು ವಾಕ್ಯದಿಂದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಹೀಗಾಗಿ ಆತ್ಮತತ್ವ ಅಂದರೆ ಏನು ಅಂದರೆ, ಯಾರೂ ಕೂಡ ಇದನ್ನು ಕೊಲ್ಲಲ್ಪಡೋದಿಲ್ಲ, ಕೊಲ್ಲುವವನೂ ಅಲ್ಲ, ಕೊಲ್ಲಲ್ಪಡುವವನಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದಾಯಿತು. ಇನ್ನು ಮುಂದಿನ ಶ್ಲೋಕ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೆ. ಹಿಂದಿನ ಶ್ಲೋಕದಲ್ಲಿ ಆತ್ಮ ಯಾರಿಂದಲೂ ಕೂಡ ಕೊಲ್ಲಲ್ಪಡುವುದಿಲ್ಲ ಅನ್ನೋದನ್ನು ನೋಡಿದ್ವಿ. ಹಾಗೆ ಯಾರ ಮೂಲಕವೂ ಕೂಡ ಕೊಲ್ಲಲ್ಪಡೋದಿಲ್ಲ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಇದರಲ್ಲಿ ಕಾರಣ ಬೇಕಲ್ಲ ನಮಗೆ, ಯಾಕೆ ಹೀಗೆ ಅಂತ ಅದನ್ನು ತಿಳಿಬೇಕು ಅನ್ನುವಂತಹ ಜಿಜ್ಞಾಸೆ ಕೂಡ ನಮಗೆ ಉಂಟಾಗತ್ತೆ. ಅದಕ್ಕೆ ಉತ್ತರವಾಗಿ ಇಲ್ಲಿ ಪರಮಾತ್ಮ ಹೇಳ್ತಾನೆ, ಅಂದರೆ ಆತ್ಮಕ್ಕೆ ಹಾಗೂ ಶರೀರಕ್ಕೆ ಇರುವಂತಹ ಭೇದ ಏನು, ವ್ಯತ್ಯಾಸ ಏನು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ದೇಹ ಅನ್ನೋದಕ್ಕೆ ವಿಕಾರಗಳು ಉಂಟಾಗತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಆತ್ಮಕ್ಕೆ ಯಾವುದೇ ವಿಕಾರಗಳಿಲ್ಲ, ದೇಹಕ್ಕೆ ಎಲ್ಲ ವಿಕಾರವೂ ಕೂಡ ಇದೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಈ ಆತ್ಮ ಏನಿದ್ದಾನೆ, ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ, ಈ ಆತ್ಮ ಯಾವ ಕಾಲದಲ್ಲೂ ಕೂಡ ಕದಾಚಿತ್ ನ ಜಾಯತೆ, ಯಾವಾಗಲೂ ಯಾವ ಕಾಲದಲ್ಲೂ ಕೂಡ ಹುಟ್ಟುವುದಿಲ್ಲ. ಇವನು ಶಾಶ್ವತನು, ಯಾವಾಗಲೂ ಇರೋ ಅಂಥವನು. ಆತ್ಮ ಹುಟ್ಟಿತು ಅಂತ ಹೇಳೋಕೆ ಬರೋದಿಲ್ಲ. ಆತ್ಮ ಯಾವಾಗಲೂ ಕೂಡ ಸದಾಕಾಲ ನಿತ್ಯನಾದಂಥವನು, ಯಾವಾಗಲೂ ಇರೋ ಅಂಥವನು. ನ ಜಾಯತೆ ಹುಟ್ಟೋದಿಲ್ಲ, ಹಾಗೆ ನ ಮ್ರಿಯತೆ ಸಾಯೋದು ಇಲ್ಲ. ಮತ್ತು ಭೂತ್ವಾ ಭೂಯಃ ಭವಿತಾನ, ಭೂತ್ವಾ ಭವಿತಾವಾನ ಭೂಯಃ ಅಂದರೆ ಉತ್ಪತ್ತಿಯಾಗಿ ಮತ್ತೆ ಅವನು
ಇರ್ತಾನೆ ಅನ್ನೋದು ಕೂಡ ಇಲ್ಲ. ಯಾಕಂದರೆ ಇವನು ಅಂದರೆ ಇವಾಗ ಉತ್ಪತ್ತಿಯಾಗಿದ್ದಾನೆ, ಮತ್ತೆ ಭವಿಷ್ಯದಲ್ಲಿ ಅವನು ಇರ್ತಾನೆ ಎಂಬಂಥದ್ದು ಇಲ್ಲ. ಯಾಕೆ ಅಂತಂದರೆ ಆತ್ಮನು ಅಜಹ ಅಂದರೆ ಜನ್ಮರಹಿತನು, ಅವನಿಗೆ ಜನ್ಮ ಅನ್ನೋದು ಇಲ್ಲ. ಪರಮಾತ್ಮನಿಗೆ ಜನ್ಮ ಅನ್ನೋದು ಇಲ್ಲ. ಹಾಗಾಗಿ ಆತ ಅಜಹ ನಿತ್ಯ ಸದಾಕಾಲ ಇರುವಂಥವನು, ಶಾಶ್ವತಃ ಸನಾತನನಾದಂಥವನು, ಹಾಗೆ ಪುರಾತನನಾದಂಥವನು. ಹಾಗಿದ್ದಾಗ ಶರೀರ ಕೊಲ್ಲಲ್ಪಟ್ಟರೂ ಕೂಡ ಈ ಆತ್ಮ ಎಂಬಂತಹ ತತ್ವವು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಆತ್ಮನನ್ನು ಕೊಲ್ಲೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಈ ಶರೀರಕ್ಕೆ ವಿಕಾರಗಳಿದೆ. ಈ ಶರೀರಕ್ಕೆ ಷಡ್ವಿಕಾರಗಳು ಅಂತ ಹೇಳ್ತೀವಿ ನಾವು. ಷಡ್ವಿಕಾರಗಳು ಅಂದರೆ ಆತ್ಮ ಹುಟ್ಟುತ್ತೆ ಅಂದರೆ ಜಾಯತೆ ಅಂತ ಹೇಳ್ತೀವಲ್ವಾ. 6 ವಿಕಾರಗಳನ್ನು ಹೊಂದುತ್ತೆ ಈ ದೇಹ. ಈ ದೇಹಕ್ಕೆ ವಿಕಾರಗಳಿದೆ, ಆದರೆ ಆತ್ಮಕ್ಕೆ ಇಲ್ಲ. ಆ ವಿಕಾರಗಳು ಏನೇನು ಅಂತ ನೋಡೋದಾದರೆ, ಉತ್ಪತ್ತಿ ಆಗೋದು ಅಂತಂದರೆ ಆತ್ಮ ಅನ್ನೋದು ಹುಟ್ಟೋ ಅಂಥದ್ದು, ಜಾಯತೆ, ಅಸ್ಥಿ ಅಂತ ಹೇಳ್ತಾರೆ. ಎರಡನೇದಾಗಿ ಅಸ್ಥಿ ಅಂದರೆ ಅಸ್ತಿತ್ವದಲ್ಲಿ ಇರೋದು, ಅಂದರೆ ಹುಟ್ಟಿದ ಮೇಲೆ ನಾನಿದ್ದೀನಿ, ಅಸ್ತಿತ್ವದಲ್ಲಿ ಇರೋ ಅಂಥದ್ದು. ಹಾಗೆ ವರ್ಧತೆ ಅಂದರೆ ಬೆಳೆಯೋದು, ವೃದ್ಧಿ ಆಗೋದು. 4ನೇದಾಗಿ ವಿಪರಿಣಮತೆ ಅಂದರೆ ರೂಪಾಂತರಗೊಳ್ಳುತ್ತೆ. ಬಾಲಕನಾಗಿ ಇದ್ದಂಥವನು ಯೌವನಾವಸ್ಥೆಗೆ ಪ್ರೌಢಾವಸ್ಥೆಗೆ ತಲುಪ್ತಾನೆ, ವೃದ್ಧಿಯಾಗತ್ತೆ ದೇಹ, ರೂಪಾಂತರಗೊಳ್ಳುತ್ತೆ. ಹಾಗೆ ಒಂದು ದಿನ ಅಪಕ್ಷೀಯತೆ ಅಂದರೆ ಕ್ಷೀಣಿಸುತ್ತೆ, ನಾಶವಾಗತ್ತೆ. ಬರ್ತಾ ಬರ್ತಾ ಇದ್ದ ಹಾಗೆ ಇರ್ತೀವ ನಾವು. ಬಾಲ್ಯದಲ್ಲಿ ಇದ್ದಂತಹ ದೇಹ ಬಾಲಕನಾಗಿ ಅಂದರೆ ಒಂದು ಶಿಶುವಿನ ಅವಸ್ಥೆಯಲ್ಲಿ ಇದ್ದಂತಹ ದೇಹ ಬಾಲ್ಯಾವಸ್ಥೆಗೆ ಬಂದಾಗ ಇರೋದಿಲ್ಲ. ಆ ಬಾಲಕನಾಗಿ ಇದ್ದಂತಹ ದೇಹ ದೊಡ್ಡನಾದ ಮೇಲೆ ಮತ್ತೆ ಯುವಕನಾದಾಗ ಇರೋದಿಲ್ಲ, ಪ್ರೌಢಾವಸ್ಥೆಗೆ ತಲುಪಿದಾಗ ಇರೋದಿಲ್ಲ. ಅದೇ ದೇಹ ಮತ್ತೆ ರೂಪಾಂತರಗೊಳ್ತಾ ಒಂದು ದಿನ ವೃದ್ಧಾವಸ್ಥೆಯನ್ನು ಕೂಡ ತಲುಪುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಮತ್ತೆ ಮತ್ತೆ ಅದು ಕ್ಷಯವಾಗ್ತಾ ಇರುತ್ತೆ. ಈ ದೇಹ ಒಂದೊಂದು ಕ್ಷಣಕ್ಕೂ ಕೂಡ ಕ್ಷಯವಾಗ್ತಿರುತ್ತೆ. ಈಗಿದ್ದಂತಹ ದೇಹ ಇನ್ನೊಂದು ಕ್ಷಣದಲ್ಲೇ ಇರೋದಿಲ್ಲ. ಇಂತಹ ದೇಹ ಮತ್ತೆ ಮತ್ತೆ ಅಂದರೆ ಕುಗ್ಗೋ ಅಂಥದ್ದು, ಕ್ಷೀಣಿಸೋ ಅಂಥದ್ದು. ಒಂದು ದಿನ ಏನಾಗತ್ತೆ, ನಾಶವಾಗತ್ತೆ. ಅದು ಆ ದೇಹ ಅನ್ನೋದು ಸತ್ತೋಗ್ಬಿಡುತ್ತೆ, ನಾಶವಾಗತ್ತೆ. ಈ 6 ವಿಕಾರಗಳು ಕೂಡ ಈ ದೇಹಕ್ಕಿದ್ದಾವೆ. ಯಾವ್ದ್ಯಾವುದು ಅಂದರೆ ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಉತ್ಪತ್ತಿಯಾಗತ್ತೆ, ಅಸ್ತಿತ್ವದಲ್ಲಿ ಇರುತ್ತೆ, ವೃದ್ಧಿ ಆಗತ್ತೆ ಅಂದರೆ ಬೆಳವಣಿಗೆ ಆಗತ್ತೆ. ಬೆಳವಣಿಗೆ ಆಗ್ತಾ ಆಗ್ತಾ ರೂಪಾಂತರಗೊಳ್ಳುತ್ತೆ. ರೂಪಾಂತರಗೊಂಡಂತಹ ಶರೀರ ಒಂದಲ್ಲ ಒಂದು ದಿನ ಕ್ಷೀಣಿಸ್ತಾ ಹೋಗುತ್ತೆ. ಮತ್ತೆ ಅದೇನಾಗುತ್ತೆ, ವಿನಾಶವನ್ನು ಹೊಂದುತ್ತೆ. ವೈಜ್ಞಾನಿಕವಾಗಲೂ ಕೂಡ ಹೇಳ್ತಾರೆ, ನಮ್ಮ ದೇಹದಲ್ಲಿ ಜೀವಕೋಶಗಳು ಪ್ರತಿ 12 ವರ್ಷಗಳಿಗೊಮ್ಮೆ ಚೇಂಜ್ ಆಗುತ್ತೆ ಅಂತ. ಅದೇ ರೀತಿ ನಮ್ಮ ದೇಹವೂ ಕೂಡ ವಿಕಾರಗಳನ್ನು ಹೊಂದುತ್ತಾ ಇರುತ್ತೆ, ಮಾಡಿಫಿಕೇಷನ್ ಆಗ್ತಾ ಇರುತ್ತೆ. ಇಲ್ಲಿ ಪ್ರತಿಯೊಂದು ಈ 6 ಹಂತಗಳಲ್ಲೂ ಕೂಡ ವಿಕಾರವನ್ನು ಹೊಂದುತ್ತೆ ದೇಹ. ಹಾಗಾಗಿ ಇದು ನಾಶ ಆಗೋ ಅಂಥದ್ದು. ಇವಾಗ ನಾವು ಬಾಲ್ಯಾವಸ್ಥೆಯನ್ನು ಬಿಟ್ಟು ಪ್ರೌಢಾವಸ್ಥೆಗೆ ಬಂದರೆ ಅಯ್ಯೋ ನನ್ನ ದೇಹ ಹೊರಟೋಯ್ತು ಅಂತ ಅಳ್ತೀವಾ? ಇಲ್ಲ. ಹಾಗಾಗಿ ವಿಕಾರವನ್ನು ಹೊಂದುತ್ತಾ ಇರುತ್ತೆ. ಇದು ಬದಲಾಗ್ತಿರೋ ಅಂಥದ್ದು. ಇದೇ ಸತ್ಯ, ಇದನ್ನು ಒಪ್ಕೊಳ್ಳೇಬೇಕು ನಾವು. ಕೇವಲ ನಮ್ಮ ಶರೀರ ಅಷ್ಟೇ ಅಲ್ಲ, ಪ್ರಪಂಚವೂ ಕೂಡ ಹೀಗೆ ಇರುತ್ತೆ. ಪ್ರಪಂಚ ಇವಾಗಿದ್ದ ಹಾಗೆ ನಾಳೆ ಇರೋದಿಲ್ಲ, ಅದು ಕೂಡ ಬದಲಾಗ್ತಾ ಇರುತ್ತೆ. ಪ್ರತಿಯೊಂದರಲ್ಲೂ ಕೂಡ ಚೇಂಜಸ್ ಉಂಟಾಗುತ್ತೆ. ಮರ ಗಿಡಗಳು ತಗೊಂಡ್ರೆ ಮೊದಲು ಮೊಳಕೆ ಇರುತ್ತೆ, ಆಮೇಲೆ ಗಿಡವಾಗಿ ಬೆಳೆಯುತ್ತೆ, ಮರವಾಗಿ ಬೆಳೆಯುತ್ತೆ. ಒಂದಲ್ಲ ಒಂದು ದಿನ ಅದು ಕೂಡ ನಾಶವಾಗುತ್ತೆ. ಪ್ರತಿಯೊಂದರಲ್ಲೂ ಎಲ್ಲ ವಸ್ತುಗಳು ಕೂಡ ಇದ್ದು ಅದು ಈ 6 ವಿಕಾರಗಳನ್ನು ಹೊಂದೋ ಅಂಥದ್ದು. ಈ ಭೂತ ಪ್ರಪಂಚ ಏನಿದೆ ಇದು ಷಡ್ವಿಕಾರಗಳಿಗೆ ಒಳಗಾಗಿರೋ ಅಂಥದ್ದು, ಇದು ವಿಕಾರಗಳನ್ನು ಹೊಂದೋ ಅಂಥದ್ದು. ಅದಕ್ಕೋಸ್ಕರ ಇದನ್ನು ನಾಶವಾಗುವಂಥದ್ದು ಅಂತ ಹೇಳ್ತಾರೆ, ವಿಕಾರವನ್ನು ಹೊಂದೋ ಅಂಥದ್ದು ಅಂತ. ಹಾಗಾಗಿ ಇದು ಹುಟ್ಟುತ್ತೆ, ಒಂದು ದಿನ ಸಾಯುತ್ತೆ, ನಾಶವಾಗತ್ತೆ. ಇಂತಹ ಪ್ರಪಂಚದಲ್ಲಿ, ನಾಶವಾಗ್ತಕ್ಕಂತಹ ಈ ಪ್ರಪಂಚದಲ್ಲಿ ಕೇವಲ ವಿಕಾರ ಹೊಂದುತ್ತೆ ಅಂತ ಹೇಳಿದಾಗ ಈ ದೇಹ ಅಷ್ಟೇ ವಿಕಾರ ಹೊಂದೋದಲ್ಲ, ಈ ದೇಹ ಅಷ್ಟೇ ಬದಲಾಗೋದಲ್ಲ. ಈಗ ಒಂದು ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ದೇಹ ಬದಲಾಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ
ಈ ಸ್ಥೂಲ ಶರೀರದ ಬಗ್ಗೆ ನಾವೀಗ ಮಾತಾಡ್ತಾ ಇದ್ದೀವಿ, ಆದರೆ ಸೂಕ್ಷ್ಮ ಶರೀರವೂ ಕೂಡ ಬದಲಾಗ್ತಿರುತ್ತೆ. ಸೂಕ್ಷ್ಮ ಶರೀರದಲ್ಲಿ ನಮ್ಮ ಆ, ಭಾವನೆಗಳಿರುತ್ತಲ್ಲ, ನಮ್ಮ ಇಚ್ಛೆಗಳಾಗಿರಬಹುದು, ಸುಖ ದುಃಖಗಳಾಗಿರಬಹುದು, ನೋವು ನಲಿವುಗಳು, ಈ ಎಲ್ಲ ವಿಕಾರಗಳಿದೆಯಲ್ಲ, ಇವೆಲ್ಲವೂ ಕೂಡ ಬದಲಾಗೋ ಅಂಥದ್ದೇ. ಯಾಕಂದರೆ ಒಂದು ಇಚ್ಛೆ ನಮಗೀಗಿದೆ ಇವಾಗ ಇರುವಂತಹ ಒಂದು ಮನಸ್ಥಿತಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಇರೋದಿಲ್ಲ, ಮತ್ತೆ ನಮ್ಮ ಮನಸ್ಥಿತಿ ಬದಲಾಗಿರುತ್ತೆ. ಅಥವಾ ಏನೋ ತುಂಬ ದುಃಖದಲ್ಲಿ ಇದ್ದೀವಿ ಅಂತಂದಾಗ ಸ್ವಲ್ಪ ದಿನಗಳ ಕಾಲ ಆ ದುಃಖವನ್ನು ಮರೆತು ಬಿಡ್ತೀವಿ, ಮರೆವು ಅನ್ನೋದಿರುತ್ತೆ, ಅದನ್ನು ಮರೆತು ಮತ್ತೆ ಖುಷಿಯಾಗಿರ್ತೀವಿ. ತುಂಬ ಖುಷಿಯಾಗಿದ್ದಾಗಲೂ ಅಷ್ಟೇ, ಮತ್ತೆ ಸ್ವಲ್ಪ ದಿನಕ್ಕೆ ಮತ್ತೆ ಏನೋ ಒಂದು ಆ ಕ್ಷಣಕ್ಕೆ ದಿನಗಳ ಗಟ್ಟಲೆ ಆಗದೆ ಇರ್ಬೋದು, ಕ್ಷಣ ಕ್ಷಣದಲ್ಲೂ ಕೂಡ ಮನಸ್ಸು ಬದಲಾಗ್ತಾ ಇರುತ್ತೆ, ನಮ್ಮ ಆಸೆಗಳು ಬದಲಾಗ್ತಿರುತ್ತೆ. ಇವತ್ತು ಒಂದು ವಸ್ತುವನ್ನು ಕಂಡ್ರೆ ನನಗೆ ಈ ವಸ್ತು ಅಂದರೆ ತುಂಬ ಇಷ್ಟ ಅಂತ ನಾವು ಅಂದ್ಕೊಂಡಿರ್ತೀವಿ, ಅದೇ ವಸ್ತು ಇನ್ನು ಸ್ವಲ್ಪ ದಿನ ಹೋದರೆ ನಮಗೆ ಇಷ್ಟ ಆಗ್ತಿರೋದಿಲ್ಲ, ಇದು ಬೇಡ ಅಂತ ಹೇಳಿ ಅಂದ್ಕೊಳ್ತೀವಿ. ಒಬ್ಬ ವ್ಯಕ್ತಿ ಇವತ್ತು ನಮಗೆ ತುಂಬ ಪ್ರೀತಿ ಪಾತ್ರರಾಗಿರಬಹುದು, ಆದರೆ ಇನ್ನು ಸ್ವಲ್ಪ ದಿನ ಹೋದರೆ ಅವ್ರು ನಮ್ಮ ಶತ್ರುವು ಕೂಡ ಆಗಬಹುದು. ಹೀಗೆ ಪ್ರತಿಯೊಂದು ಕ್ಷಣಕ್ಕೂ ಕೂಡ ನಮ್ಮ ಭಾವನೆಗಳು ಬದಲಾಗ್ತಿರುತ್ತೆ, ನಮ್ಮ ಇಚ್ಛೆಗಳು ಬದಲಾಗ್ತಿರುತ್ತೆ, ನಮ್ಮ ಸುಖ ದುಃಖಗಳು ಬದಲಾಗ್ತಿರುತ್ತೆ. ಅದಕ್ಕೆ ಹೇಳೋದು ಈ ಸಮಯ ಕಳೆದು ಹೋಗುತ್ತದೆ ಅಂತ. ಅಂದರೆ ಪ್ರತಿಯೊಂದು ಕೂಡ ಬದಲಾಗ್ತಾನೇ ಇರುತ್ತೆ. ಬರೀ ಸ್ಥೂಲ ಶರೀರ ಮಾತ್ರ ಬದಲಾಗೋದಲ್ಲ, ಎಲ್ಲವೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಆಗ್ತಕ್ಕಂತಹ ಎಲ್ಲ ಭಾವನೆಗಳು ಕೂಡ ಬದಲಾಗ್ತಾ ಇರುತ್ತೆ. ಇವತ್ತು ಕಷ್ಟ ಇರಬಹುದು, ನಾಳೆ ಸುಖ ಬರುತ್ತೆ, ಸುಖ ಇದ್ದವರಿಗೆ ಮತ್ತೆ ಕಷ್ಟನೂ ಬರಬಹುದು. ಯಾವುದು ಕೂಡ ಹೀಗೆ ಅಂತ ನಿಶ್ಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದನ್ನು ಅನಿತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಅನಿತ್ಯವಾದಂತಹ ಪ್ರಪಂಚ ಇದು ವಿಕಾರವನ್ನು ಹೊಂದೋ ಅಂಥದ್ದು. ಈ ಕಾರಣದಿಂದಾಗ್ಲೇ ಇವೆಲ್ಲ ಕೂಡ ಈ ಒಂದು ಅಸದ್ವಸ್ತು ಅಂತ ಹೇಳಿದ್ವಿ ಅಲ್ವ ನಾವು, ಜಡ ಪ್ರಪಂಚಕ್ಕೆ, ಈ ಶರೀರ ಹಾಗೂ ಈ ಇಡೀ ಜಗತ್ತಿಗೆ, ಜಡ ಜಗತ್ತಿಗೆ ಇವೆಲ್ಲ ವಿಕಾರಗಳು ಕೂಡ ಇದೆ. ಷಡ್ವಿಕಾರಗಳು ಹೊಂದುತ್ತೆ, ಎಲ್ಲವೂ ಕೂಡ ವಿಕಾರಗಳನ್ನು ಹೊಂದುತ್ತೆ. ಆದರೆ ಆತ್ಮ ಮಾತ್ರ ಅಜಃ ನಿತ್ಯಃ ಶಾಶ್ವತಃ ಪುರಾಣಃ. ಅವನು ಜನ್ಮರಹಿತನು, ಹಾಗೆ ನಿತ್ಯನು, ಮತ್ತು ಶಾಶ್ವತನು, ಸನಾತನನು, ಪುರಾತನನು ಕೂಡ ಆಗಿದ್ದಾನೆ. ಹಾಗಾಗಿ ಈ ಶರೀರ ಕೊಲ್ಲಲ್ಪಟ್ರೂ ಕೂಡ ಈ ಆತ್ಮ ಕೊಲ್ಲಲ್ಪಡೋದಿಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಿದ್ದಾರೆ. ಈಗ ಈ ಎಲ್ಲ ಶ್ಲೋಕಗಳಲ್ಲಿ ನಾವೇನು ತಿಳ್ಕೊಂಡ್ವಿ, ಹಿಂದೆ ಆತ್ಮ ಯಾರಿಂದನೂ ಕೊಲ್ಲೋದು ಇಲ್ಲ, ಹಾಗೆ ಯಾರ ಮೂಲಕನೂ ಕೂಡ ಕೊಲ್ಲಲ್ಪಡೋದಿಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ಅದಕ್ಕನುಗುಣವಾಗಿ ನಜಾಯತೆ ಮ್ರಿಯತೆ ಅಂತ ಹೇಳಿ ಈ ಜಡ ಹಾಗೂ ಚೇತನಕ್ಕೆ ಇರುವಂತಹ ವ್ಯತ್ಯಾಸವನ್ನು ತಿಳ್ಕೊಂಡ್ವಿ. ವಿಕಾರವನ್ನು ಹೊಂದೋದಕ್ಕೂ ಆತ್ಮಕ್ಕೆ ಯಾವುದೇ ವಿಕಾರ ಇಲ್ಲ, ಅವನು ವಿಕಾರರಹಿತನು, ಈ ದೇಹಕ್ಕೆ ವಿಕಾರಗಳು ಅನ್ನೋದು ಉಂಟು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಇಲ್ಲಿ ಆತ್ಮ ಯಾರಿಂದನೂ ಕೊಲ್ಲಲ್ಪಡೋಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ಕೊಲ್ಲೋದಿಲ್ಲ ಅನ್ನೋದಕ್ಕೆ ಉತ್ತರವನ್ನು ಹೇಳ್ತಿದ್ದಾನೆ. ಆ ಜಿಜ್ಞಾಸೆ ತಿಳ್ಕೊಬೇಕಲ್ವ ನಾವು, ಯಾಕೆ ಕೊಲ್ಲೋದಿಲ್ಲ, ಆತ್ಮ ಯಾರನ್ನೂ ಕೊಲ್ಲೋದಿಲ್ಲ ಅಂತ ಹೇಳ್ತಾರಲ್ವ, ಯಾಕೆ ಅಂತಂದರೆ ವೇದ ವಿನಾಶಿನಂ ನಿತ್ಯಂ ಯ ಏನ ಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. 21ನೇ ಶ್ಲೋಕ. ಹೇ ಪಾರ್ಥ, ಪಾರ್ಥ ಅಂದರೆ ಅರ್ಜುನ, ಪೃಥೆಯ ಮಗ. ಹೇ ಪೃಥೆಯ ಮಗ ಪಾರ್ಥನೇ, ಅರ್ಜುನನೇ, ಯಾವ ಪುರುಷ ಅಂದರೆ, ಪುರುಷ ಅಂದರೆ ಇಲ್ಲಿ ಮನುಷ್ಯ, ವ್ಯಕ್ತಿ ಅಂತ ಅನ್ಕೋಬೇಕು. ಯಾವ ವ್ಯಕ್ತಿ, ಯಾವ ಪುರುಷ ಈ ಆತ್ಮನನ್ನು ನಾಶರಹಿತನು, ಅವಿನಾಶಿನಂ, ಹಿಂದೆ ಹೇಳಿದ್ರಲ್ವ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ಅಂತ, ಎಲ್ಲ ಶ್ಲೋಕಗಳಲ್ಲೂ ಕೂಡ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಅವಿನಾಶಿಯಾದವನು, ನಿತ್ಯನಾದವನು, ಅಜಃ, ಅವ್ಯಯಃ ಅಂತ ಹೇಳಿ ಇಲ್ಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ಯಾರು ಈ ರೀತಿ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ, ಅಂದರೆ ಆತ್ಮ ನಾಶರಹಿತನಾದಂಥವನು, ನಿತ್ಯಂ ಅಂದರೆ ನಿತ್ಯನಾದಂಥವನು, ಹಾಗೆ ಜನ್ಮರಹಿತನಾದಂಥವನು, ಹಾಗೆ ಅವ್ಯಯ, ಈ ಥರ ಆತ್ಮಸ್ವರೂಪವನ್ನು ನಾವು ಯಥಾರ್ಥವಾಗಿ ಯಾರು ತಿಳ್ಕೊಂಡ್ಬಿಡ್ತಾರೋ ಅವನು ಯಾರನ್ನಾದರೂ ಹೇಗೆ ತಾನೇ ಕೊಲ್ಲೋದಕ್ಕೆ ಸಾಧ್ಯ ಅಥವಾ ಕೊಲ್ಲಿಸೋದಕ್ಕೆ ಸಾಧ್ಯ? ಅರ್ಥಾತ್ ಅಂದರೆ ಇದರ ಅರ್ಥ ಏನಂದರೆ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಸಹಿತ ಏನು ಈ ಒಂದು ಸ್ಥೂಲ ಶರೀರ ಇದೆ, ಇದರ ಮುಖಾಂತರ ಬೇರೆ ಶರೀರವನ್ನು ನಾಶ ಮಾಡೋದ್ರಲ್ಲಿ ಅಥವಾ ನಾನು ಯಾರನ್ನಾದರೂ
ಕೊಲ್ತಿದ್ದೇನೆ ಅಥವಾ ಬೇರೆಯವರ ಮೂಲಕ ಯಾರನ್ನಾದರೂ ನಾನು ಕೊಲ್ಲಿಸ್ತಾ ಇದ್ದೀನಿ ಅನ್ನೋದನ್ನು ಹೇಗೆ ಅವನು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ನಾನು ಮಾಡ್ತಿದ್ದೀನಿ, ನಾನು ಅಂತಂದರೆ ಆತ್ಮ, ನಾನು ಮಾಡ್ತಿದ್ದೀನಿ ಅಂತ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಕೇವಲ ನಾನು ಎಂಬಂತಹ ಭಾವನೆ ಯಾವಾಗ ಬರುತ್ತೆ ಅಂದರೆ, ನಮಗೆ ಈ ಶರೀರ ಬೇರೆ ನಾನು ಬೇರೆ ಎಂಬಂತಹ ಈ ಒಂದು ಆತ್ಮ ಬೇರೆ ಶರೀರ ಬೇರೆ ಎಂಬಂತಹ ಭಾವನೆ ಯಾರಲ್ಲಿ ಇರೋದಿಲ್ವೋ, ಯಾರಲ್ಲಿ ಆ ಜ್ಞಾನ ಇರೋದಿಲ್ವೋ ಅವನು ಮಾತ್ರ ನಾನು ಮಾಡಿದೆ ಅಂತ ಎಂಬಂತಹ ಭಾವನೆ ಬರೋದು. ಆ ಆತ್ಮಸ್ವರೂಪವೇ ನಾನಾಗಿದ್ದೀನಿ, ನನ್ನ ನೈಜ ಸ್ವರೂಪ ಏನು, ನಾನು ಆತ್ಮ, ನಾನು ಶರೀರ ಅಲ್ಲ ಅಂತ ಯಾರಿಗೆ ತಿಳುವಳಿಕೆ ಇರುತ್ತೋ, ಯಾರು ಅದನ್ನು ಸರಿಯಾಗಿ ತಿಳ್ಕೊಂಡಿರ್ತಾನೋ, ಯಥಾರ್ಥವಾಗಿ ತಿಳಿದಂತಹ ವ್ಯಕ್ತಿ ಯಾರನ್ನಾದರೂ ಕೊಲ್ಲಿಸೋದಕ್ಕಾಗಲಿ ಅಥವಾ ಕೊಲ್ಲೋದಕ್ಕಾಗಲಿ ಹೇಗೆ ಸಾಧ್ಯ? ಯಾಕಂದರೆ ಜ್ಞಾನದಲ್ಲಿ ಎಲ್ಲೆಲ್ಲೂ ಕೂಡ, ಅಂದರೆ ಇಡೀ ಪ್ರಪಂಚದಲ್ಲಿ ಸರ್ವವ್ಯಾಪಿಯಾದಂತಹ ಪರಮಾತ್ಮ ಒಬ್ಬನೇ, ಆ ಆತ್ಮತತ್ವ ಅನ್ನೋದು ಒಂದೇ ಅಂತ ಇರಬೇಕಾದ್ರೆ ಯಾವುದು ಕೂಡ ಸಾಯೋದು ಇಲ್ಲ, ಯಾರನ್ನು ಕೂಡ ಕೊಲ್ಲೋದಕ್ಕೂ ಕೂಡ ಸಾಯಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ನಾವು ತಿಳ್ಕೊಳ್ಬಹುದು. ಕೇವಲ ಅಜ್ಞಾನದಿಂದಷ್ಟೇ ನಾವು ಈ ಒಂದು ಆರೋಪವನ್ನು ಮಾಡಬಹುದು, ಓ ಆತ್ಮ ಕೊಲ್ಲಲ್ಪಡ್ತಾನೆ ಹಾಗೂ ಅವನು ಕೊಲ್ಲಿಸ್ತಾನೆ ಅಂತ ಹೇಳಿ ತಿಳ್ಕೋಬಹುದು. ಆದರೆ ಸರಿಯಾದ ಜ್ಞಾನ ಉಂಟಾದಾಗ, ಆತ್ಮತತ್ವವನ್ನು ಸರಿಯಾಗಿ ತಿಳ್ಕೊಂಡಾಗ ನಾವು ಯಾರನ್ನೂ ಕೊಲ್ಲೋದಿಲ್ಲ, ಹಾಗೆ ಕೊಲ್ಲಿಸೋದು ಇಲ್ಲ ಅನ್ನೋದು ಸರಿಯಾಗಿ ತಿಳಿಯುತ್ತೆ. ಆತ್ಮತತ್ವವನ್ನು ಅಂದರೆ ಈ ಆತ್ಮನನ್ನು ಕೊಲ್ಲೋದಕ್ಕೂ ಆಗಲ್ಲ, ಇವನು ಕೊಲ್ಲಲ್ಪಡೋದು ಇಲ್ಲ ಅಂತ ಹೇಳಿ ತಿಳ್ಕೊಂಡ್ವಿ ಅಲ್ವಾ? ಇಲ್ಲಿ ಕೆಲವರು ಒಂದು ವ್ಯರ್ಥವಾದ ಬರುತ್ತೆ, ಒಂದು ಪ್ರಶ್ನೆಗಳನ್ನೇ ಹಾಕ್ಬೋದು ಯಾರಾದರೂ. ಏನಂದರೆ, ಯಾರೋ ಒಬ್ಬ ಈಗ ಒಂದು ಕೊಲೆಯನ್ನು ಮಾಡಿ, ಅಪರಾಧವನ್ನು ಮಾಡಿ ಮತ್ತೊಬ್ಬರನ್ನ ಕೊಂದು ಜಡ್ಜ್ ಹತ್ರ ಬಂದು ನಿಂತ್ಕೊಂಡು, ಇಲ್ಲ ಸ್ವಾಮಿ ನಾನು ಕೊಲೆ ಮಾಡಿಲ್ಲ, ಯಾಕಂದರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಆತ್ಮ ಯಾರನ್ನು ಕೊಲ್ಲೋದು ಇಲ್ಲ, ಅವನು ಕೊಲ್ಲಲ್ಪಡೋದು ಇಲ್ಲ ಅಂತ, ಹಾಗಿದ್ಮೇಲೆ ನನಗೆ ಶಿಕ್ಷೆ ಕೊಡೋ ಹಾಗಿಲ್ಲ ಅಂತ ಹೇಳಿದ್ರೆ, ಇದನ್ನು ಯಾವ ರೀತಿ ಸಮರ್ಥಿಸಬೇಕು ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಆ ರೀತಿ ಅವನಿಗೆ ಹೇಳ್ಕೊಳ್ಳೋಕ್ಕೆ ಬರೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ನಾನು ಆತ್ಮನಾಗಿದ್ದೀನಿ, ನಾನು ಶುದ್ಧ ಚೈತನ್ಯನಾಗಿದ್ದೀನಿ ಅಂತ ಯಾವಾಗ ತಿಳ್ಕೊಳ್ತಾನೆ ಅಂತಂದರೆ, ಅವನಲ್ಲಿ ಇರುವಂತಹ ಅರಿಷಡ್ವರ್ಗಗಳನ್ನು ಆತ ಗೆದ್ದಾಗ, ಈ ದೇಹ ಬೇರೆ ನನ್ನ ಆತ್ಮವೇ ಬೇರೆ ಎಂಬುದು ತಿಳಿಯೋದು ನಮ್ಮಲ್ಲಿರುವಂತಹ ಅಹಂಕಾರದ ಭಾವನೆ ಹೋಗಿದ್ದಾಗ, ಅವೆಲ್ಲವೂ ಹೋದಾಗ ಚಿತ್ತಶುದ್ಧಿಯಾಗಿರುತ್ತೆ. ಆ ಶುದ್ಧವಾದ ಮನಸ್ಸಿನಲ್ಲಿ ಪರಮಾತ್ಮನನ್ನು ಅವನು ಪೂಜಿಸ್ತಿದ್ದಾನೆ, ಪರಮಾತ್ಮನನ್ನೇ ಅವನು ಆತ್ಮಸ್ವರೂಪನಾದಂತಹ ಭಗವಂತ ನನ್ನೊಳಗೆ ಇದ್ದಾನೆ ಅಂತ ಹೇಳಿ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅಂಥವರು ಯಾವ ಮೋಹಕ್ಕೂ ಒಳಗಾಗಲ್ಲ. ವರ್ಗಗಳು ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವನ್ನ ಬಿಟ್ಟಿರ್ತಾನೆ. ಇವೆಲ್ಲವನ್ನು ನಮ್ಮಿಂದ ದೂರ ಮಾಡ್ಕೊಂಡ್ವಿ ಅಂತಂದಾಗ ಬೇರೆಯವರನ್ನು ದ್ವೇಷಿಸೋದಾಗಲಿ ಅಥವಾ ಅವ್ರನ್ನ ಕೊಲೆ ಮಾಡುವಷ್ಟು ಕ್ರೂರ ಬುದ್ಧಿ ನಮಗೆ ಬರೋದಾಗಲಿ ಹೇಗೆ ಸಾಧ್ಯ? ಹೇಗೆ ಬರ್ಲಿಕ್ಕೆ ಸಾಧ್ಯ? ನಿಜವಾಗ್ಲೂ ಆತ್ಮತತ್ವವನ್ನು ನಾನು ತಿಳಿದಿದ್ದೀನಿ, ನಾನು ಶುದ್ಧ ಚೈತನ್ಯ ಅಂತ ಹೇಳ್ಕೋಬೇಕಂದ್ರೆ ಮೊದಲು ಇದನ್ನೆಲ್ಲ ಬಿಟ್ಟಿರಬೇಕು. ನಾವು ಮೇಲ್ನೋಟಕ್ಕೆ ಹೇಳ್ಕೋಬಹುದು ಇದೆಲ್ಲವನ್ನ ಬಿಟ್ಟಿದ್ದೀವಿ, ಓ ನನ್ನಲ್ಲಿ ಇತ್ತೀಚೆಗೆ ಕೋಪ ಕಡಿಮೆ ಆಗಿದೆ, ಮತ್ತು ಅಸೂಯೆ ಕಡಿಮೆ ಆಗಿದೆ, ದ್ವೇಷ ಕಡಿಮೆ ಆಗಿದೆ ಅಂತ ನಾವು ಅಂದ್ಕೊಳ್ಬೋದು. ಆದರೆ ನಿಜವಾಗ್ಲೂ ಆಗ್ತಿದೆಯಾ ಅದು? ಹೇಗೆ ನಾವು ತಿಳ್ಕೊಳ್ಳೋದು ಅಂದರೆ, ಸಣ್ಣದೊಂದು ನಾವೇ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಳ್ಬೋದು. ಈಗ ಆಯಿತು ನಾನು ದ್ವೇಷವನ್ನು ಬಿಟ್ಟಿದ್ದೀನಿ ಅಂದರೆ ಆ ಪ್ರಸಂಗ ಅಲ್ಲಿ ಬರದೇ ಇರಬಹುದು, ಆ ಸ್ಥಿತಿಗಳು ನಮಗೆ ಎದುರಾಗ್ತಿಲ್ಲ ಪರಿಸ್ಥಿತಿಗಳು, ಹಾಗಾಗಿ ನಮ್ಗೆ ಹಾಗೆ ಅನ್ನಿಸ್ತಾ ಇರ್ಬೋದು ಅಷ್ಟೇ. ಆದರೆ ಅಂತಹ ಪರಿಸ್ಥಿತಿಗಳು ಬಂದಾಗ ನಾವು ನಿಜಕ್ಕೂ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಅದನ್ನು ಕಂಪ್ಲೀಟಾಗಿ ಬಿಟ್ಟಿದ್ದೀವಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಒಂದು ಉದಾಹರಣೆ ಕೊಡಬೇಕಂದ್ರೆ ಅಸೂಯೆ ಅಂತ ಇಟ್ಕೊಳ್ಳಿ. ನಾವೆಲ್ಲರ ಹತ್ರ ಹೇಳ್ಬೋದು, ಓ ನನಗೆ ಯಾರ ಮೇಲೂ ಅಸೂಯೆ ಇಲ್ಲ, ನಾನು ಅಸೂಯೆಯನ್ನು ಬಿಟ್ಟಿದ್ದೀನಿ. ಹೇಗೆ ಬಿಟ್ಟಿದ್ದೀನಿ ಅಂದರೆ ನೋಡಿ, ಇವಾಗ ನನಗಿಂತ ಶ್ರೀಮಂತರು, ಪ್ರಪಂಚದಲ್ಲೇ ಅತಿ ದೊಡ್ಡ ಶ್ರೀಮಂತನಾದಂಥವರು ಸಾಕಷ್ಟು ಜನ ಇದ್ದಾರೆ, ತುಂಬ ವಿಶ್ವಸುಂದರಿ ಅಂತ ಅನ್ಸ್ಕೊಳ್ಳೋರೆ ತುಂಬ ಜನ ಇದ್ದಾರೆ. ಅವ್ರನ್ನ ಯಾರನ್ನು ನೋಡಿ ನನಗೆ ಯಾವುದೇ ರೀತಿಯ ಜಲಸಿ ಇಲ್ಲ, ನನಗೆ ಅಸೂಯೆ ಇಲ್ಲ ಅಂತ ನಾವು ನಮ್ಮ ಸ್ನೇಹಿತರ ಹತ್ರನೋ ಯಾರ ಹತ್ರನಾದರೂ ಹೇಳ್ಕೋಬಹುದು, ನೋಡಿ ನನಗೆ ಅಸೂಯೆ ಇಲ್ಲ ಅಂತ.
ಹೌದು. ಯಾರೋ ಒಬ್ಬ ಅತಿದೊಡ್ಡ ಶ್ರೀಮಂತನನ್ನ ನೋಡಿ, ಓಹ್! ಅವನು ನನಗಿಂತ ಶ್ರೀಮಂತ ಅಂತ ಹೇಳಿ ನಮಗೆ ಅಸೂಯೆ ಬರದೇ ಇರಬಹುದು. ಆದ್ರೆ ಆ ಅಸೂಯೆ ಅನ್ನೋದು ಯಾವಾಗ ಬರುತ್ತೆ ಗೊತ್ತಾ? ನನಗಿಂತ ಎತ್ತರದಲ್ಲಿ ಇರೋರನ್ನ ನೋಡಿ ಬರೋದಲ್ಲ. ಅಂಥವ್ರನ್ನ ನೋಡಿದಾಗ ಯಾವತ್ತೂ ಅಸೂಯೆ ಬರೋದಿಲ್ಲ. ನಮ್ಮ ಸರಿಸಮಾನನಾದವ್ರು ಇರ್ತಾರಲ್ಲ, ನಮ್ಮ ಜೊತೆಗಾರರು, ನಮ್ಮ ಹಾಗೆ ನಮ್ಮ ಲೆವೆಲ್‌ನಲ್ಲೇ ಇದ್ದಂಥವ್ರು ಇರ್ತಾರಲ್ವಾ, ಅವರು ಸ್ವಲ್ಪ ಮೇಲ್ ಬಂದ್ರೆ ಸಾಕು, ಅವರು ಸ್ವಲ್ಪ ಶ್ರೀಮಂತರಾದ್ರೆ ಅಥವಾ ಮತ್ತೊಂದು ಏನನ್ನೋ ಗಳಿಸಿದ್ರು ಅಥವಾ ನಮಗಿಂತ ಉನ್ನತವಾದಂತಹ ಸ್ಥಿತಿಗೆ ಹೋದ್ರು ಅಂತ ಅಂದಾಗ, ಆಗ ನಮ್ಮಲ್ಲಿ ಅಸೂಯೆ ಅನ್ನೋದು ಶುರುವಾಗತ್ತೆ. ಅವಾಗ ಗೊತ್ತಾಗತ್ತೆ ನಮ್ಮಲ್ಲಿ ಅಸೂಯೆ ಅನ್ನೋದು ಇದೆಯಾ, ಹೋಗಿದೆಯಾ ಅಂತ. ಹಾಗಾಗಿ ಇದನ್ನೆಲ್ಲ ಗೆಲ್ಲೋದಿದೆಯಲ್ಲ ಅರಿಷಡ್ ವರ್ಗಗಳನ್ನ, ಖಂಡಿತ ಅದು ಸುಲಭವಾದಂತಹ ಮಾತಲ್ಲ. ಇದೆಲ್ಲ ಕೂಡ ನಾವಿದನ್ನೆಲ್ಲ ಗೆಲ್ಲಬೇಕು ಅಂದರೆ ಅರಿಷಡ್ ವರ್ಗಗಳನ್ನು ತಾವೇ ತಾವಾಗಿ ಯಾರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನ ಬಿಡಬೇಕು ಅಂದರೆ ನಾವು ಆ ಆತ್ಮನಲ್ಲಿ ಶರಣಾಗಬೇಕು, ಭಗವಂತನಲ್ಲಿ ಶರಣಾಗಬೇಕು. ಹೇ ಪರಮಾತ್ಮ, ನನ್ನಲ್ಲಿ ಈ ಅರಿಷಡ್ ವರ್ಗಗಳನ್ನು ನನ್ನಿಂದ ದೂರ ಮಾಡು ಅಂತ ಹೇಳಿ ಅವನಲ್ಲಿ ಶರಣಾದಾಗ ಮಾತ್ರ ಇವೆಲ್ಲವನ್ನ ನಮ್ಮಿಂದ ಬಿಡೋದಕ್ಕೆ ಸಾಧ್ಯನೋ ಹೊರತು, ನಾನೇ ಇವೆಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಶುದ್ಧ ಚೈತನ್ಯನಾಗಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಆ ವ್ಯಕ್ತಿ, ಒಬ್ಬನನ್ನು ಕೊಲೆ ಮಾಡಿದಂತಹ ವ್ಯಕ್ತಿ ನಾನು ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಅಂತಂದರೆ, ಅವನು ಶುದ್ಧ ಚೈತನ್ಯವೇ ಆಗಿರಬೇಕು. ಆಗಿರಬೇಕು ಅಂದರೆ ಅವನು ಇದನ್ನೆಲ್ಲ ಬಿಟ್ಟಿರಬೇಕು. ಒಂದು ವೇಳೆ ಅವನು ಬಿಟ್ಟವನೇ ಆಗಿದ್ದಾನೆ, ಇದನ್ನೆಲ್ಲ ಬಿಟ್ಟಿದ್ದಾನೆ, ಇವೆಲ್ಲವೂ ಕೂಡ ಅವನಿಂದ ದೂರ ಆಗಿದೆ, ಅವನು ಆತ್ಮಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತಂದರೆ ಅಂತಹ ವ್ಯಕ್ತಿ ತಪ್ಪನ್ನು ಮಾಡೋದೇ ಇಲ್ಲ. ಯಾರು ಭಗವಂತನನ್ನು ಸರಿಯಾಗಿ ತಿಳ್ಕೊಂಡಿರ್ತಾರೆ, ಯಾರು ಪರಮಾತ್ಮನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಅಂಥವನು ಮತ್ತೊಂದು ಜೀವಿಗೆ ತೊಂದರೆಯನ್ನು ಕೊಡುವಂಥದ್ದಾಗಲಿ, ಈ ರೀತಿ ದ್ವೇಷ ಅಸೂಯೆಗಳನ್ನು ಬೆಳೆಸ್ಕೊಳ್ಳೋ ಅಂಥದ್ದಾಗಲಿ ಇದು ಯಾವುದು ಕೂಡ ಅವನಲ್ಲಿರಲ್ಲ.